ತೋರಿಕೆಗಾಗಿ ಎಲ್ಲದೆ ಶುದ್ಧ ಶ್ರದ್ಧಾ ಭಕ್ತಿಗಳಿಂದ ಮಾಡಬೇಕು. ಸೇವೆಯಿಂದ ಗುರುಗಳ ಪ್ರಸನ್ನತೆ ಪಡೆದು ಗುರುಗಳಿಂದ ಪಡೆದ ಉಪದೇಶ ಜ್ಞಾನಗಳು ನಮಗೆ ತ್ವರಿತಗತಿಯಲ್ಲಿ ಮನದಟ್ಟಾಗಿ ಅರ್ಥವಾಗಿ ಅದನ್ನು ಆಚರಿಸುವ ಮನಃಶಕ್ತಿಯನ್ನು ದೃಢತೆಯನ್ನು ಕೊಡುವುದು. ಇಷ್ಟಾದ್ಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಗುರುದೇವ, ಗುರುಗಳು ಕೊಟ್ಟ ಜ್ಞಾನವು ಗುರುಗಳ ಪ್ರಸನ್ನತೆ ಇಲ್ಲದಿದ್ದರೆ ನಿಷ್ಫಲವಾಗುವುದು ಎಂದು ಹೇಳುತ್ತೀರಿ. ಗುರುಗಳು ನಮಗೆ ತಿಳುವಳಿಕೆ ಜ್ಞಾನ ಪ್ರಸಾದಿಸಿದ ಮೇಲೆ ನಮ್ಮ ಕೆಲಸವಾಯಿತು, ಮತ್ತೆ ಅವರ ಸೇವೆ ಮಾಡುವುದರಿಂದ ಪ್ರಯೋಜನವೇನು? ನಾವು ಜ್ಞಾನವನ್ನು ಪಡೆಯುವವರೆಗೆ ಅವರ ಸೇವೆ ಮಾಡುವುದು ಅನಿವಾರ್ಯ. ಪಡೆದ ಮೇಲೂ ಸೇವೆ ಮಾಡುವುದೇಕೆ? ಮಾಡದಿದ್ದರೆ ಹಾನಿ ಏನು? ಜ್ಞಾನ ಪ್ರಸಾದಿಸಿದ ಮೇಲೆ ಅದು ನಿಷ್ಫಲವಾಗುವುದು ಹೇಗೆ? ಗುರುಗಳು ಹೇಳ್ತಾರೆ, ಶಿಷ್ಯ, ನಿನಗಿನ್ನು ಅಜ್ಞಾನ ತೊಲಗಿಲ್ಲವೆಂಬುದು ನಿನ್ನ ಹೇಳಿಕೆಯಿಂದ ಸ್ಪಷ್ಟವಾಗುತ್ತಿದೆ. ಪಾರಕಿ ಸಂತರು ಗುರುಗಳು ಸೇವೆ ಮಾಡಿದವರಿಗೂ ಮಾಡದವರಿಗೂ ಸಹ ಸತ್ಯ ಜ್ಞಾನ ಉಪದೇಶ ನೀಡುತ್ತಾರೆ. ಅವರಿಗೆ ಭೇದವೆಂಬುದೇ ಇಲ್ಲ, ವ್ಯಾಮೋಹವೂ ಇಲ್ಲ. ಅವರು ಎಲ್ಲರನ್ನೂ ಸಮಭಾವದಿಂದ ಕಂಡು ತಮ್ಮ ಕರ್ತವ್ಯವೆಂದೆಣಿಸಿ ಸರ್ವರಿಗೂ ಯಥಾರ್ಥವನ್ನು ಉಪದೇಶಿಸುತ್ತಾರೆ. ಆದರೆ ಯಾರು ಕಾಯ ವಾಚ ಮನಸ ಸದಾ ಶ್ರದ್ಧಾ ಭಕ್ತಿಗಳಿಂದ ಗುರುವಿನ ಸೇವೆ ಮಾಡುವುದಿಲ್ಲವೋ ಅವರಿಗೆ ಗುರುಗಳ ಜ್ಞಾನಾಮೃತವು ಸಂಪೂರ್ಣವಾಗಿ ಮನಸ್ಸಿನಲ್ಲಿ ನೆಲೆಯಾಗಿ ನಿಲ್ಲುವುದಿಲ್ಲ. ಇದು ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಟ್ಟು ಬಿಡುವ ಪ್ರವೃತ್ತಿಯಾದರೆ ಆ ಜ್ಞಾನ ಪಡೆದು ಪ್ರಯೋಜನವಿದೆಯೇ? ಗುರುಗಳ ಸೇವೆಯಿಂದ ಅವರು ಪ್ರಸಾದಿಸಿದ ಜ್ಞಾನವು ಹೃದಯದಲ್ಲಿ ಸದಾ ನೆಲೆಗೊಂಡಿದ್ದು ತಮ್ಮ ದೀಕ್ಷೆಯಲ್ಲಿ ಅಚಲವಾಗಿ ತಮ್ಮ ನಂಬುಗೆ ಯಥಾರ್ಥದಲ್ಲಿ ದೃಢ ವಿಶ್ವಾಸರಾಗಿ ಚಂಚಲರಾಗದೆ ಮಿಥ್ಯಾವಾದಿಗಳ ಉಪದೇಶಕ್ಕೆ ಪ್ರಲೋಭಕ್ಕೆ ವಂಚನೆಗಳಿಗೆ ಒಳಗಾಗದೆ ಸತ್ಕರ್ಮ ಆಚರಿಸಬಲ್ಲ ಸತ್ಸಂಗದ ಆಶ್ರಯದಲ್ಲಿ ಸನ್ಮಾರ್ಗದಲ್ಲಿ ನಡೆವ ಅಚಂಚಲದಿ ಶಕ್ತಿ ಬುದ್ಧಿಯನ್ನು ನೀಡುವುದು. ಮತ್ತು ಜ್ಞಾನಿ ಆದೆ ಎಂಬ ಅಹಂ ನಿನ್ನಲ್ಲಿ ಉಂಟಾದರೆ ನಿನ್ನ ಎಲ್ಲಾ ಜ್ಞಾನವೂ ನಾಶವಾದಂತೆಯೇ. ಅದಕ್ಕಿಂತಲೂ ನಿಶ್ಚತ್ವ ಅಜ್ಞಾನದ ಬೇರೊಂದಿಲ್ಲ. ಗುರುಗಳ ಸೇವೆ ಮಾಡುವುದರಿಂದ ಈ ಜ್ಞಾನ ಮದ ನಿನ್ನ ಹತ್ತಿರ ಸುಳಿಯದು. ಕಲಿತ ಜ್ಞಾನವು ಸದಾ ನಿನ್ನ ನೆನಪಿನಲ್ಲಿಡದಾಗ ಜ್ಞಾನ ಸಂಪಾದನೆಯಿಂದ, ಆಚರಣೆಯಲ್ಲಿಡದಾಗ ಉಪದೇಶದಿಂದ ಏನೂ ಪ್ರಯೋಜನವಿಲ್ಲ. ಆದ್ದರಿಂದ ಪಾರಕಿ ಸಂತರ ಸದ್ಗುರುಗಳ ಸೇವೆಯಲ್ಲಿ ಸದಾ ನಿರತನಾಗಿ ಜ್ಞಾನವನ್ನು ವೃದ್ಧಿಸಿಕೊಳ್ಳುವುದೇ ಸತ್ಕರ್ಮ, ಸದಾಚಾರ. ಆಗಲೇ ವ್ಯಾವಹಾರಿಕ ಹಾಗೂ ಪಾರಮಾರ್ಥಿಕ ಜ್ಞಾನದ ಸಿದ್ಧಿಯಾಗಿ ಸತ್ಫಲ ನೀಡುವುದು. ಒಂದು ವೇಳೆ ಗುರುಗಳು ನಿನ್ನ ಮನೆಗೆ ಕೃಪೆ ಇಟ್ಟು ಬಂದರೆ ಆನಂದ ಪರವಶರಾಗಿ ಅವರ ಸೇವೆ ಮಾಡಬೇಕು. ಆ ಆನಂದವು ಎಂತಹುದು ಎಂದರೆ, 7 ಗಂಡು ಮಕ್ಕಳು ಹುಟ್ಟಿ ಅವುಗಳಲ್ಲಿ 6 ಯಾವುದೇ ರೋಗದಿಂದ ಸತ್ತು ಹೋಗಿ ಉಳಿದ ಒಬ್ಬ ಮಗನು ದೇಶಾಂತರ ಹೋಗಿ ಮರಳಿ ಬಂದಾಗ ತಂದೆ ತಾಯಿಗಾಗುವ ಆನಂದದಂತೆ ಅಪರಿಮಿತ ಸಂತೋಷದಲ್ಲಿ ಗುರುಗಳ ಸೇವೆ ಮಾಡಲು ಸಿದ್ಧರಾಗಬೇಕು. ಗುರುಗಳು ನಮಗೆ ಮನೆಗೆ ದಯಮಾಡಿಸುವವರೆಂಬ ಸಮಾಚಾರವು ಕೇಳಿಯೇ ಅಂತಹ ಸಂತೋಷವನ್ನು ಪಡೆಯಬಲ್ಲವನು ತನ್ನ ಜ್ಞಾನ ಸಿದ್ಧಿ ಪಡೆಯಿತೆಂದು ತಿಳಿಯಬಹುದು. ಹಾಗಲ್ಲದೆ ಗುರುಗಳ ಮೇಲೆ ಮೇಲ್ನೋಟದ ಸೇವೆ ಉಪಚಾರ ಮಾಡುವವರು ಏನು ಅಜ್ಞಾನದಲ್ಲೇ ತೊಲಲಾಡುತ್ತಿರುವರು ಎಂಬುದು ನಿರ್ವಿವಾದ. ಮನೆಗೆ ಬಂದ ಗುರುಗಳನ್ನು ಆದರದಿಂದ ಸ್ವಾಗತಿಸಿ ಪವಿತ್ರ ಆಸನದಲ್ಲಿ ಕೂರಿಸಿ ಕಾಲುಗಳನ್ನು ಶುದ್ಧ ನೀರಿನಿಂದ ತೊಳೆದು ಚರಣಾಮೃತ ತೆಗೆದುಕೊಳ್ಳಬೇಕು. ಅದರಿಂದ ಆಧೀನತ್ವ ಭಕ್ತಿ ಪ್ರಾಪ್ತಿಯಾಗುವುದು. ನಂತರ ಸಾಷ್ಟಾಂಗ ನಮಸ್ಕಾರ ಅಥವಾ ಬಂದಗಿ ನಮಸ್ಕಾರ ಮಾಡಿ ತಾವು ಇಲ್ಲಿಗೆ ಆಗಮಿಸಿದ್ದರಿಂದ ನನ್ನ ಮನೆ ಪಾವನವಾಯಿತು, ನಾವೆಲ್ಲರೂ ಪಾವನರಾದೆವು, ಹೀಗೆ ಆನಂದ ಬಾಷ್ಪ ಸುರಿಸುತ್ತಾ ಹೇಳಬೇಕು. ನಂತರ ಅವರು ಬಯಸುವ ಯೋಗ್ಯ
ಯೋಗ್ಯವಾದ ತಿಂಡಿ ತಿನಿಸು ಉಪಹಾರ ನೀಡಿ ಏಲಕ್ಕಿ ಲವಂಗ ಮುಂತಾದ ವಾಸನಾ ದ್ರವ್ಯಗಳಿಂದ ಸತ್ಕರಿಸಬೇಕು. ನಂತರ ಪವಿತ್ರ ಸ್ಥಳದಲ್ಲಿ ಅವರಿಗೆ ಊಟ ತಯಾರಿಸಬೇಕು. ನಂತರ ಅವರನ್ನು ಉಚಿತ ಪೀಠದಲ್ಲಿ ಕೂರಿಸಿ ವಿಧಿಪೂರ್ವಕವಾಗಿ ಧೂಪ ದೀಪ ಸುಗಂಧ ಪುಷ್ಪಗಳಿಂದ ಪೂಜೆ ಮಾಡಿ ಎರಡೂ ಕೈಗಳನ್ನು ಜೋಡಿಸಿ ವಿನಯಪೂರ್ವಕವಾಗಿ ಸ್ತುತಿ ಆರತಿ ಮಾಡಬೇಕು. ಸದ್ಗುರು ತಾವು ಬಂಧನದಿಂದ ಮುಕ್ತರಾಗಿ ನಮ್ಮನ್ನೂ ಮುಕ್ತರಾಗಿಸಲು ಬಂದಿರುವ ಕೃಪಾಳು. ನಮ್ಮೆಲ್ಲರ ಮೇಲೂ ಕೃಪೆ ಇಟ್ಟು ನಮ್ಮ ಮನೆಗೆ ದಯಮಾಡಿ ನಮ್ಮನ್ನು ಕೃತಾರ್ಥಿಗಳನ್ನಾಗಿ ಮಾಡಿರುವಿರಿ. ನಮ್ಮ ಮೇಲೆ ಸದಾ ಹೀಗೆ ಕೃಪೆ ಇಟ್ಟಿರಬೇಕೆಂದು ಬೇಡುತ್ತೇವೆ. ಕಾಮ ಕ್ರೋಧ ಲೋಭ ಮೋಹಗಳಿಗೆ ವಶರಾಗಿರುವ ನಮಗೆ ಜ್ಞಾನದೀವಿಗೆ ಕೊಟ್ಟು ಅಜ್ಞಾನದ ಅಂಧಕಾರದಿಂದ ನಮ್ಮನ್ನು ಕಾಪಾಡಿ. ಗುರುಗಳನ್ನು ಸ್ತುತಿಸಿ ಅವರು ಊಟ ಸ್ವೀಕರಿಸಿದ ಮೇಲೆ ಭಕ್ತಾಯಾಸ ತೀರಿಸಿಕೊಳ್ಳಲು ಆರಾಮವಾಗಿ ಮಲಗುವ ಸುಂದರವಾದ ಪಲ್ಲಂಗ ಹಾಕಿ ಅವರ ಮೇಲೆ ಪವಿತ್ರ ಬಟ್ಟೆಗಳನ್ನು ಹಾಸಬೇಕು. ಅವರ ಸಮಯ ಹಾಗೂ ಅನುಮತಿಯೊಂದಿಗೆ ನಮ್ಮ ಸಂದೇಹಗಳನ್ನು ತೀರಿಸಿ ಪರಿಹಾರ ಪಡೆಯಬೇಕು. ಗುರುಗಳಿಗೆ ದಾಸಾನುದಾಸ ಆಗುವ ಭಾಗವೇ ಸದ್ಭಾವ. ಈ ಶಿಕ್ಷಣೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸದ್ಗುರು ದೇವಾಯ. बोलिए श्री सत्यनामादिकवि साहेब की जय। साहेब की जय। पूज्यರು ಪ್ರಾತಸ್ಮರಣೀಯ ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ಚರಣಾನಂದಗಳನ್ನು ಸುತ್ತ ನೆರೆದಿರುವ ಗುರು ಮಾತಾಜಿಗಳನ್ನು ಸುತ್ತ ನೆರೆದಿರುವ ಎಲ್ಲ ಸುತ್ತ ಸತ್ಸಂಗ ಕಾರ್ಯಕ್ರಮ ಇದುವರೆಗೂ ಗುರು ಸೇವೆ ಬಗ್ಗೆ ತಿಳಿಸುವುದು ತನು ಮನತನದಿಂದ ಗುರು ಸೇವೆ ಮಾಡ್ತಾರೆ. ಗುರು ಆದ್ಮೇಲೂ ಆತನ ಗುರುನ ಸೇವೆ ಮಾಡ್ತಾರೆ. ಗುರು ಆದ್ಮೇಲೂ ಗುರು ಆಶ್ರಮದ ಸೇವೆ ಮಾಡಲೇಬೇಕು. ಆಗಾಗ್ಗೆ ಹೇಳ್ತಾ ಇರ್ತಾರೆ, ಗುರು ಆದ ಕೂಡಲೇ ಪೀಠಾಧಿಕಾರಿ ಆದ ಕೂಡಲೇ ಸೇವೆ ಮಾಡೋದು ನಿಲ್ಲಿಸ್ತಾರೆ. ಮಾಡ್ತಾನೆ ಇರಬೇಕು ಸೇವೆ, ಕೈನಲ್ಲಿ ಆಗೋದು. ಆಗಲೇ ನಮಗೆ ಒಂದು ಗುರುಕೃಪೆ ಚೆನ್ನಾಗಿ ಗುರುಕೃಪೆ ಆದಂಗೆಲ್ಲ ನಮಗೆ ಒಂದು ಸತ್ಸಂಗದಲ್ಲಿ ಶ್ರದ್ಧೆ ಪ್ರೇಮ ಮತ್ತು ವಿಶ್ವಾಸ ಇವೆಲ್ಲ ಬರುತ್ತೆ. ಮತ್ತು ಸತ್ಸಂಗ ನಮ್ಗೆ ಏನು ಕಲಿಸುತ್ತೆ ಅಂದರೆ, ಮನುಷ್ಯ ಒಬ್ಬ ಎಂಟಿಯಾಗಿದ್ದಾಗ ನಮ್ಮೊಡನೆ ನಮ್ಮೊಂದಿಗೆ ನಾವೇ ಇರುವುದನ್ನು ಸತ್ಸಂಗ ತಿಳಿಸುತ್ತೆ. ಬೇರೆಯವ್ರ ಸಂಘ ಇಲ್ಲದೇ ಇದ್ರೂ ಸಹ ಒಂಟಿಯಾಗಿರ್ತಾನೆ ಅಂತ ಅಂದ್ಕೊಳ್ಳಿ. ಯಾವುದೇ ಒಂದು ಸವಾಸ ಎಲ್ಲ ಸ್ನೇಹಿತರು ಅವರು ಇವರೆಲ್ಲ ಹೊರಟೋಗ್ಬಿಟ್ರು, ಇನ್ನೊಬ್ಬನಿಗೆ ಒಂಟಿ ಆಗ್ಬಿಟ್ಟ. ನಮ್ಮೊಂದಿಗೆ ನಾವೇ ಇರುವುದನ್ನು ಸತ್ಸಂಗ ತಿಳಿಸುತ್ತೆ. ಆಗ ನಾನು ಒಬ್ಬನೇನಪ್ಪ, ನನ್ನನ್ನು ನಾನು ತಿಳಿದಿದ್ದೀನಿ, ಅದರ ಸಂಘ ಮಾಡೋಣ ಅನ್ನೋದನ್ನು ತಿಳಿಸುತ್ತದೆ. ಧರ್ಮಶಾಸ್ತ್ರಗಳು ಗುರು ಹಿರಿಯರೊಂದಿಗೆ ಇರುವುದನ್ನು ತಿಳಿಸುತ್ತದೆ. ಧರ್ಮಶಾಸ್ತ್ರಗಳು ಗುರು ಹಿರಿಯರ ಜೊತೆ ಯಾವ ರೀತಿ, ಇವಾಗ ಹೇಳಿದ್ವಲ್ಲ, ಗುರುಗಳಿಗೆ ಯಾವ ರೀತಿ ನಾವು ಸತ್ಸಂಗ ಮಾಡಬೇಕು ಇರುವುದನ್ನು ತಿಳಿಸುತ್ತದೆ. ಮತ್ತು ಸತ್ಸಂಗ ನಿನ್ನೊಂದಿಗೆ ನೀನು ಇರುವುದನ್ನು ಕಲಿಸುತ್ತದೆ. ನಿನ್ನೊಂದಿಗೆ ನೀನು ಇರುವುದನ್ನು ಕಲಿಸುತ್ತೆ. ಅಂದರೆ ನಿನ್ನ ಸ್ವರೂಪದಲ್ಲಿ ಇರುವುದನ್ನು ಕಲಿಸುತ್ತದೆ ಸತ್ಸಂಗ. ಅದಕ್ಕೆ ಸತ್ಸಂಗವನ್ನು ಮಾಡಿ ಮಾಡಿ ಅಂತ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಒಂದ್ಸರಿ ಸಮಾಧಿ ಸ್ಥಿತಿ ಹೋದಾಗ ಅವ್ರು ಗೋಡೆ ಪೂಜೆ ಮಾಡ್ಕೊಳ್ಳೋದು, ಆತ್ಮನೇ ದೊಡ್ಡದು ಅಂತ ತಿಳ್ಕೊಂಡ್ಮೇಲೆ ಅವ್ರು ಗೋಡೆ ಪೂಜೆ ಮಾಡ್ಕೊಂಡು ಒಂದು ಯೋಚನೆ. ಅವರು ಕ್ರಮೇಣ ಸಾಮಾನ್ಯ ಜನ ಹುಚ್ಚು ಅಂತಾರೆ. ಆತ್ಮ ವಿಚಾರ ತಿಳಿದ ಮೇಲೆ ಅವರು ಕಾಳಿ ಪೂಜೆನೇ ಬಿಟ್ಬಿಟ್ರು. ಇವರು ಈಗಲೂ ಇದನ್ನ ಮಡಿಕೊಂಡವ್ರೆ. ಅವರು ಫಾಲೋವರ್ಸು ಇನ್ನೂ ಈಗಲೂ ಮಡಿಕೊಂಡವ್ರೆ. ಅವ್ರು ಆ ಸ್ಥಿತಿಗೆ ಹೋಗಿದ್ರು. ಇವರು ಇನ್ನ ಈ ಸ್ಥಿತಿನಲ್ಲೇ ಇದ್ದಾರೆ. ಅವರಿಗೆ ಕಾಳಿ ಪ್ರತ್ಯಕ್ಷ ಆಗಿದ್ರು, ಇವ್ರಿಗೆ ಇನ್ನೂ ಆಗಿಲ್ಲ. ಹಾಗಾಗಿ ಯಥಾರ್ಥ ಸದ್ಗುರುಗಿರಲೇ ಹೇಗೆ ವಿಚಾರ ಕಳೆದ ವಾರ ನಿಲ್ಲಿಸಿದ್ವಿ. ಇಂಥ ಸದ್ಗುರುಗಳು ವಿರಳ ಸಿಗೋದು ನಮಗೆ. ಯಾವ ರೀತಿ ಇರ್ತಾರೆ ಅಂದರೆ, ಜಡಚೇತನದ ವಾಸ್ತವಿಕತೆಯನ್ನು ಅರಿತಿರ್ತಾರೆ. ಅವರು ಜಡ ಅಂದ್ರೇನು ಅನ್ನೋ ವಿಚಾರ, ಚೇತನ ಅಂದ್ರೇನು ಅನ್ನೋ ವಿಚಾರವನ್ನು ವಾಸ್ತವಿಕತೆಯನ್ನು ಅರಿತಿರ್ತಾರೆ. ಜಡ ಅಂದ್ರೇನು, ಈ ದೇಹ ಮೊದಲುಗೊಂಡು ಎಲ್ಲವೂ ಜಡ. ಇದು ತನ್ನನ್ನು ತಾನು ತಿಳಿಯೋದಿಲ್ಲ, ಮತ್ತೊಂದನ್ನು ತಿಳಿಯೋದಿಲ್ಲ. ಸಾರಾಂಶ ಹೇಳಬೇಕು ಅಂದರೆ ಇದು ಜಡ. ಈ ಶರೀರದಲ್ಲಿರ್ತಕ್ಕಂಥ ಚೇತನಾತ್ಮ ಹೊರಟೋದ್ಮೇಲೆ ಇದು ದೇಹ ಜಡ ಆಗಿಬಿಡುತ್ತೆ. ಮರದ ಕಟ್ಟಿಗೆ ಥರ ಇದೆ, ಇದನ್ನೇನು ಮಾಡೋಕ್ಕಾಗೋದಿಲ್ಲ. ಅದು ಆ ಒಂದು ವಾಸ್ತವಿಕತೆಯನ್ನು ತಿಳಿದಿರ್ತಾರೆ. ಚೇತನನು ನನ್ನನ್ನು ತಾನು ಅರಿತಾನೆ, ತನ್ನ ದೇಹವನ್ನು ಅರಿತಾನೆ, ತನ್ನ ದೇಹದ ಒಳಗಡೆ ಇರತಕ್ಕಂಥದ್ದನ್ನು ಓದುವುದರ ಮೂಲಕ ಅರಿತಾನೆ. ಹೊಟ್ಟೆ, ಕರುಳು ಇತ್ಯಾದಿ ಹೃದಯ
ಅವ್ನಿಗೆ ಗೊತ್ತಿರಲ್ಲ. ಓದಿದ ಮೇಲೆ ಇರ್ತೇನೆ ನನ್ನಲ್ಲೂ ಹೃದಯ ಇದೆ, ಕಣ್ಣು ಹೆಂಗೆ ಕಾಣಿಸ್ತಿದೆ, ಕಣ್ಣಿದೆ ಅಂತ ಹೇಳ್ಬೋದು. ಹೃದಯ ಇರೋದು ಓದಿದ ಬಳಿಕ ಅರಿತಾನೆ, ಓ ನನಗೂ ಒಂದು ಹೃದಯ ಇದೆ ಅಂತ ಹೇಳ್ತಾರೆ ಡಾಕ್ಟ್ರು. ನನಗೂ ಹೃದಯ, ಎದೆ ನೋವು ಬಂದಾಗ ನನಗೆ ಎದೆ ನೋವು ಬರ್ತಾ ಇದೆ. ಈ ರೀತಿ ತನ್ನನ್ನು ತಾನು ತಿಳಿತಾನೆ, ತನ್ನ ದೇಹವನ್ನು ತಿಳಿತಾನೆ, ಹೊರಗಿನದನ್ನು ತಿಳಿತಾನೆ. ಚೇತನಾತ್ಮನ ಲಕ್ಷಣ. ಇದರ ವಾಸ್ತವವನ್ನು ಅವರು ಗುರುಗಳು ತಿಳಿದಂಥವರಾಗಿರ್ತಾರೆ. ವಿಷಯ ವಿಕಾರಗಳ ಮುಕ್ತರಾಗಿರ್ತಾರೆ. ವಿಕಾರಗಳಂದ್ರೆ ಮನಸ್ಸಿನಲ್ಲಿ ಆಗತಕ್ಕಂಥ ಯೋಚನೆ, ಚಿಂತನೆ ಇತ್ಯಾದಿಗಳು, ಬಯಕೆಗಳು, ಕ್ರೋಧ ಇವೆಲ್ಲವೂ ವಿಕಾರಗಳೇ. ಇವುಗಳನ್ನು ಬಿಟ್ಟಂಥವರಾಗಿರ್ತಾರೆ. ಪಂಚ ವಿಷಯಗಳನ್ನು ಅತಿಯಾಗಿ ತೆಗೆದುಕೊಳ್ಳದೆ ಬಿಟ್ಟಿರ್ತಾರೆ. ಲಿಮಿಟೇಷನ್, ಊಟ ಬೇಕು, ಊಟ ರುಚಿಯಾದ ಊಟನೇ ಬೇಕು ಅನ್ನೋದು ಅವರು ಬಿಟ್ಟಿರ್ತಾರೆ. ಆ ಸಮಯಕ್ಕೆ ಏನು ಸಿಗುತ್ತೋ ಹಾಗೆ. ಶಿಷ್ಯನ ಮನೆಗೆ ಹೋದಾಗ ಅವ್ನ ಖುಷಿ, ಏನು ಬೇಕು ಇವಾಗ ಹೇಳಿದ್ರಲ್ಲ, ಅವ್ನ ಖುಷಿ ಏನು ಬೇಕಾದ್ರೂ ಮಾಡಿಡ್ಬೋದು. ಮಾಂಸಾಹಾರ ಅಂದ್ಬಿಟ್ಟು ಸಸ್ಯಾಹಾರದಲ್ಲಿ ಏನು ಬೇಕಾದ್ರೂ ಮಾಡಿಡ್ಬೋದು. ಸ್ವೀಟ್ನಲ್ಲಿ ನಾನಾ ಬಗೆಯಾದ ಏನು ಬೇಕಾದ್ರು ಅಂದರೆ ಅದಕ್ಕೂ ಪ್ರಶ್ನೆ ಬಂದ್ಬಿಡುತ್ತೆ. ಅದಕ್ಕೇನೆ ಸಸ್ಯಾಹಾರದಲ್ಲಿ ಏನು ಬೇಕಾದರೂ ಮಾಡಿ ಬಿಡ್ಬೋದು. ಆದರೆ ಅವರು ಸ್ವತಃ ಇಷ್ಟಪಟ್ಟು ಯಾವುದನ್ನು ಕೇಳೋ ಹಾಗಿಲ್ಲ. ಅಕಸ್ಮಾತ್ ಪ್ರೀತಿಯಿಂದ ನಾನ್ ವೆಜ್ ಇಕ್ಕಿದ್ರೆ ಅವಾಗ ಅವರು ಏನು ಮಾಡ್ಬೇಕು ಸರ್? ರಾಘವೇಂದ್ರ ಸ್ವಾಮಿ ಉದಾಹರಣೆ ಇದೆ. ರಾಘವೇಂದ್ರ ಬದಲಾಯಿಸ್ಬಿಡ್ತಾರಲ್ಲ, ಬದಲಾಯಿಸೋ ಶಕ್ತಿ ಇದ್ರೆ ಬದಲಾಯಿಸ್ಬಿಡ್ತಾರೆ. ಗೊತ್ತಿದ್ದು ಮೂಢಾತ್ಮರು ಅದು ನೀಡೋದು. ಗೊತ್ತಿಲ್ಲದೆ ಕೇಳಬೇಕು ಅವ್ರು ಏನು ಊಟ ಮಾಡ್ತಾರೆ ಅಂತ, ಸಸ್ಯಾಹಾರಿನ ಏನು. ಗೊತ್ತಿದ್ದು ಇರೋರು ಒಂಥರ ಗರ್ವ ಇರೋರು, ನೋಡೋಣ ಏನಾಗ್ಬಿಡುತ್ತೆ. ಅವನು ರಾಜ ಗರ್ವ ಬಿದ್ದೆ ಅವ್ನು ಇಟ್ಟಿದ್ದು, ಪರೀಕ್ಷೆ ಮಾಡೋಣ ಇವ್ರ ಮಹಿಮೇನ ಅಂತ ಇಟ್ಟಿದ್ದು. ಅದೊಂಥರ ಅಹಂಕಾರ. ಆಮೇಲೆ ಕ್ಷಮಾಪಣೆ ಕೇಳ್ತಾನೆ. ಯಾಕೆ ಬೇಕಂತದ್ದು? ಒಂದೇ ಸರಿ ಏನು ಊಟ ಮಾಡ್ತಾರೆ ಅಂತ ತಿನ್ಕೊಂಡು, ಇವಾಗ ಬರೋರೆಲ್ಲ ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ, ಕೇಳ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ, ಬೇಡ ಹಾಗೆ. ಆ ರೀತಿ ವಿಚಾರ ಮಾಡ್ಕೊಳ್ಬೇಕು. ನಾವೇ ಮೊದಲೇ ವಿಚಾರ ಮಾಡ್ತೀವಿ ಏನು ಊಟ ಮಾಡ್ತಾರೆ. ಸ್ವಾಮಿಗಳ ಪಿಕ್ಚರಲ್ಲಿ ಕಡಪ ನವಾಬ ಅರಮನೆ ಕರೆಸಿಬಿಟ್ಟು ಬ್ರಹ್ಮೇಂದ್ರ ಸ್ವಾಮಿಗಳನ್ನ, ರಾಘವೇಂದ್ರ ಸ್ವಾಮಿ ಅವರು ಪರಾತದಲ್ಲಿ ಬಿರಿಯಾನಿ ಮಾಂಸದ ತುಂಡುಗಳು ಕಾಣತಕ್ಕಂಥ ಇದನ್ನು ತಗೊಂಡ್ಬಂದು ಇದನ್ನು ಸ್ವೀಕರಿಸಬೇಕು ಅಂದಾಗ ನೀರನ್ನು ಕಮಂಡದಲ್ಲಿ ನೀರನ್ನು ಪೋಷಣೆ ಮಾಡಿ ಅದನ್ನು ಈಗ ಮುಟ್ತಾರೆ. ಆ ಪರಾತದಲ್ಲಿ ಇದ್ದಂಥ ಎಲ್ಲ ಬಿರಿಯಾನಿ ಬಾಳೆಹಣ್ಣು. ಇದರಲ್ಲೂ ಅಷ್ಟೇ ರಾಘವೇಂದ್ರ ಮಹಿಮೆಯಲ್ಲಿ ಅವರು ತೋರಿಸ್ತಾರಲ್ಲ, ಅವನು ಅಷ್ಟೇ ಅದನ್ನೆಲ್ಲ ಮಾಂಸಾಹಾರ ತಿಂದಿರ್ತಾನೆ. ಅವರು ನೀರನ್ನು ಚಿಮುಕಿಸ್ತಾರೆ, ಎಲ್ಲ ಫಲಗಳಾಗ್ತವೆ, ಹಣ್ಣು, ಬಾಳೆಹಣ್ಣು ಇತ್ಯಾದಿ. ಅದರಿಂದ ಆ ವಿಷಯಗಳಿಂದ ಮುಕ್ತರಾಗಿರ್ತಾರೆ. ಸ್ವರೂಪ ಜ್ಞಾನದ ಸ್ಥಿತಿನಲ್ಲಿ ರಮಿಸ್ತಾ ಇರ್ತಾರೆ ಅವರು. ಅದನ್ನು ಬಿಟ್ಟು ಇರೋದೇ ಇಲ್ಲ. ನಾನು ಇಂಥ ಸ್ವರೂಪನು ಅಂತೇಳಿ ಯಾವಾಗಲೂ ಅದರಲ್ಲೇ ಇರ್ತಾರೆ. ವಾಸ ಸ್ವಯಂ ನಿರ್ಬಂಧ ಹೈ, ಯಾರಿಗೆ ಬಂಧನ ಏನೂ ಇದಿಲ್ಲ. ಸ್ವಯಂ ಆಗಿ ಎಲ್ಲ ನಿವಾರಣೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವರೆಲ್ಲ ಅವರು. ಆಮೇಲೆ ಶಿಷ್ಯನಿಗೂ ಅದೇ ರೀತಿಯ ದಾರಿ ತೋರಿಸ್ತಾರೆ ಅವರು. ಶಿಷ್ಯನಿಗೂ ಸಹ ಇದೇ ದಾರಿಯಲ್ಲಿ ನಡೆ, ಇದರಲ್ಲೇ ಮುಕ್ತಿ, ಇದರಲ್ಲೇ ಸುಖ, ಇದರಲ್ಲೇ ಆನಂದ, ಬೇರೆ ಯಾವುದರಲ್ಲೂ ಆನಂದ ಇಲ್ಲ. ಹೇಳೋದೊಂದು ಮಾಡೋದೊಂದಲ್ಲ. ತಾವೊಂದು ಮಾಡೋದು ಆಚರಣೆ, ಅವ್ರಿಗೊಂದು ಹೇಳೋದಲ್ಲ. ಅವು ಏನಾಗಿದ್ದಾರೋ ಅದನ್ನೇ ಅವ್ರಿಗೂ ಮಾಡ್ತಾರೆ. ಅದಕ್ಕೆ ಗುರುಕೋ ಕೀಜೈ ಬಂದಗಿ ಕೋಟಿ ಪ್ರಣಾಮ, ಕೀಟನ ಜಾನೆ ಕುಂಭಕೋ ಗುರುಕರ್ಲಿ ಆಫೀಸ ಮಾಡಿ. ಗುರುಗೆ ಕೋಟಿ ಪ್ರಣಾಮ ಮಾಡಿ. ಯಾಕೆಂದ್ರೆ ಅವನು ಏನಾಗಿದ್ದಾನೋ ಅವನಂತೆ ಶಿಷ್ಯನನ್ನ ಮಾಡ್ತಾನೆ. ಕೀಟನ ಜಾನೆ ಭೃಂಗಕ್ಕೂ ಗುರುಕರ್ಲೆ ಆಪಸಮ. ಅದನ್ನು ಉದಾಹರಣೆ ಕೊಡ್ತಾರೆ. ಒಂದು ಕೀಟ, ಭೃಂಗ ಇದೆಯಲ್ಲ, ಅದೊಂದು ಕೀಟವನ್ನು ತೆಗೆದುಕೊಂಡು ಶಬ್ದದ ಮೂಲಕ ತನ್ನಂತೆ ಮಾಡಿಕೊಳ್ಳುತ್ತಂತೆ. ಅದೇ ರೀತಿಯಾಗಿ ಗುರು ಸಹ ಶಿಷ್ಯನನ್ನ ನಾನು ಏನು ಸುಖವನ್ನು ಅನುಭವಿಸ್ತಾ ಇದ್ದ ಆ ಸುಖವನ್ನು ಅವನು ಪಡೆಯೋ ಹಾಗೆ ಮಾಡ್ತಾನೆ. ಅದಕ್ಕೆ ನಿರ್ಬಂಧಕ ರಾಸ್ತಾ ಬತಾತಾ ಹೈ. ಶಿಷ್ಯನಿಗೂ ಅಷ್ಟೇ ಬಂಧನ ಇಲ್ಲದೆ ಇರತಕ್ಕಂಥ ರಸ್ತೆಯ ಮಾರ್ಗವನ್ನು ತೋರಿಸ್ತಾರೆ. ನೀನು ಈ ಮಾರ್ಗದಲ್ಲಿ ನೀಡಿ, ಬಂಧನದ ಮಾರ್ಗದಲ್ಲಿ ಯಾವುದೇ ಕಾರಣಕ್ಕೂ ಅವರು ತೋರಿಸೋದಿಲ್ಲ. ಆಗಲೇ ಹೇಳಿದ್ರಲ್ಲ, ಕೊಡದೆ ಇವನು ಕಡಿಮೆ ಕೊಟ್ಟ, ಇವನು ಜಾಸ್ತಿ ಕೊಟ್ಟ ಅಂತೇಳಿ ಭೇದ ಭಾವ ಮಾಡೋದಿಲ್ಲ. ಎಲ್ಲರಿಗೂ ಒಂದೇ ರೀತಿಯ ಸಮಾನವಾದ ಜ್ಞಾನವನ್ನು ಅವರು ಹಂಚ್ತಾರೆ, ಸಮಾನವಾದ ಜ್ಞಾನವನ್ನು ತಿಳಿಸ್ತಾರೆ. ಯಾಕೆ ಕೊಡದೇ ಇರೋದು ಅವರವರು ಸೇರಿದ್ದು. ಕೊಟ್ಟವನಿಗೆ ಜಾಸ್ತಿ ಸಿಗುತ್ತೆ, ಕೊಡದೆ ಇಲ್ಲವನಿಗೆ ಕಡಿಮೆ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಹೇಳ್ತಾರೆ. ಆದರೂ ಸಹ ಕೊಡದೇ ಇರೋನಿಗೆ ಏನು ಕೊಡೋದಕ್ಕಾಗಲಿಲ್ಲ ಅಂದರೆ ಅವನು ದೇಹದಿಂದ ಶ್ರಮಪಟ್ಟು ಅಲ್ಲಿ ಸೇವೆ ಮಾಡಬೇಕು. ಅವನಿಗೆ ಆರ್ಥಿಕವಾಗಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೇವೆ ಮಾಡೋಕ್ಕೇನಂತೆ, ಬಂದು ಆಶ್ರಮದ ಸೇವೆ ಮಾಡಬೇಕಲ್ಲ, ಮಾಡಿ. ತನು ಮನ ಧನ ವಿಂಗಡಿಸಿದ. ತನುವಿನ ದೇಹ,
ಮನಸ್ಸು, ತನು ಮತ್ತು ಮನಸ್ಸು ಸೇರಿದ್ರೆ ದಾನ ಕೊಟ್ಟರೆ ಕೊಡ್ಬೋದು, ಇಲ್ಲಾಂದರೆ ಸೇವೆ ಮಾಡಬೇಕು, ಶ್ರಮ ವಹಿಸಿ, ಎರಡರಗೊಂದು ಮಾಡಲೇಬೇಕು. ಅಂದರೆ ಒಟ್ಟಾರೆ ಅವರು ಭೇದ ಭಾವ ಮಾಡೋದಿಲ್ಲ. ಶಿಷ್ಯನು ಆದರೆ ಅವರೇನು ಕೇಳಲ್ಲ ಅಂತೇಳಿ ಇವನು ಸಹ ಸುಮ್ಮನಿರೋದಲ್ಲ. ಆಶ್ರಮದ ಕಾರ್ಯಕ್ರಮಗಳು ಆಗ್ತಾ ಇರ್ತವೆ, ಸುಮ್ಮನೆ ಅಲ್ಲ, ಪ್ರಚಾರಕ್ಕೋಸ್ಕರ ಆಗ್ತಾ ಇರ್ತವೆ ಕಾರ್ಯಕ್ರಮಗಳು. ಮುಂದಿನ ತಿಂಗಳು ಇದೆ, ಇದೇ ತಿಂಗಳಲ್ಲಿ 23ಕ್ಕೆ, ಮುಂದಿನ ತಿಂಗಳು ಇದೆ, ವರ್ಷಕ್ಕೊಂದು 2 ಬಾರಿ ಬರ್ತಾರೆ. ಅಂಥ ಒಂದು ಸಂದರ್ಭಗಳಲ್ಲಿ ಸೇವೆ ಅವಶ್ಯಕವಾಗಿ ಮಾಡಬೇಕು. ಈ ಸಮಯದಲ್ಲಿ ಒಂದು ನೆನಪು ಕತೆ ಬರ್ತಾ ಇದೆ. ಭಾಳ ಭಕ್ತ ನಮ್ಮ ಸ್ವಾಮೀಜಿಯವರು ಹೇಳಿದ್ರು, ದೊಡ್ಡ ಭಕ್ತ, ಅವನು ಬಡವ, ಬೇರೆ ಊರಿನಲ್ಲಿ ಇರ್ತಾನೆ. ಹಿಂಗೆ ಕಾರ್ಯಕ್ರಮ ಬಂದಾಗ ಗುರುಗಳು ಹೇಳಿ ಕಳಿಸ್ತಾರೆ ಶಿಷ್ಯರ ಕೈನಲ್ಲಿ, ಹೋಗಿ ಅವನ ಹತ್ರ ಹಣ ತೆಗೆದುಕೊಂಡ್ಬನ್ನಿ, ಚಂದ ಕಾರ್ಯಕ್ರಮ ನಡೀತಾ ಇದೆ, ಚಂದ ತೆಗೆದುಕೊಂಡ್ಬನ್ನಿ. ಯಾಕೆ ಕಾರಣ ಅಷ್ಟು ಹೇಳಿ ಕಳಿಸ್ತಾರೆ ಅಂದರೆ, ದಾರಿ ತಪ್ಪಿರ್ತಾರೆ, ಅವರನ್ನ ದಾರಿಗೆ ತರೋ ಸಲುವಾಗಿ ಹಿರಿ ಮಾರ್ಗವಾಗಿ ಎಳೆಯೋದಕ್ಕೆ ಆಶ್ರಮದ ಕಡೆ. ಇನ್ನೇನು ಬೇರೆ ಉದ್ದೇಶ ಏನಿಲ್ಲ, ಬಲವಂತವಾಗಿ ಅವ್ನು ಕೇಳಬೇಕು ಅಂತ ಏನಿರೋದಿಲ್ಲ. ಅಕಸ್ಮಾತ್ ದಾರಿ ತಪ್ಪಿದ್ರೆ, ಸತ್ಸಂಗ ಇಲ್ಲದೆ ಕೊರುಗ್ತಾ ಇದ್ರೆ, ಈ ಒಂದು ಸಂದರ್ಭದಲ್ಲಾದ್ರೂ ಬಂದು ಸತ್ಸಂಗ ಕೇಳಲಿ ಅಂತೇಳಿ ಗುರುಗಳ ಉದ್ದೇಶ ಇರುತ್ತೆ. ಅದೇ ರೀತಿ ಕಳಿಸ್ತಾರೆ ಪಕ್ಕದವ್ರಿಗೆ. ಅವನು ಭಾಳ ಬಡವ, ಕೊಡೋದಕ್ಕೆ ಏನೂ ಇಲ್ಲ, ಆದರೂ ಸಾಲ ಮಾಡಿ, ಬಾಯಿ ಮಂಜು ಅಂತ ಅವನ ಹೆಸರು, ಮಂಜು ಅಂತ, ಆದರೂ ಕೂಡ ಅಲ್ಪ ಸ್ವಲ್ಪ ಸಾಲ ಮಾಡಿ ಕೊಡ್ತಾನೆ. ಅದನ್ನ ಹೆಂಗೋ ತೀರಿಸ್ಕೊಳ್ತಾನೆ. ಆಶ್ರಮದ ಪ್ರೋಗ್ರಾಮ್ ದಿನ ಬರ್ತಾನೆ, ಸೇವೆ ಮಾಡಬೇಕು. ಗುರುಗಳು ಇವನ ಕಡೆ ನೋಡೋದೇ ಇಲ್ಲ, ನಿರ್ಲಕ್ಷ್ಯತೆ ತೋರಿಸ್ತಾರೆ. ಗುರುಗಳು ಏನೋ ಕೆಲಸದಲ್ಲವ್ರೆ ನೋಡಿ, ಅವ್ನು ಬೇಸರ ಪಟ್ಕೊಳ್ಳೋದಿಲ್ಲ. ಗುರುಗಳು ಏನೋ ಕೆಲಸದಲ್ಲವ್ರೆ, ಯಾವುದೋ ಆಶ್ರಮದ ಕೆಲಸ ಅಂದಮೇಲೆ ಏನೇನೋ ಇರ್ತಿದೆ ಪ್ರೋಗ್ರಾಮ್ ಅಂದಮೇಲೆ ಅಂತೇಳಿ ಅವ್ನ ಪಾಡಿಗೆ ಅವ್ನು ಹೋಗಿ ಕೆಲಸ ಹುಡುಕೊಂಡು ಕೆಲಸ ಮಾಡ್ತಾನೆ, ಕೆಲಸ ಮಾಡ್ತಾ ಇರ್ತಾನೆ. ಹಂಗೆ ಕೆಲವು ದಿನಗಳು ಅಲ್ಲೇ ಇರ್ತಾನೆ. ಕೇಳ್ತಾರೆ, ಅವನು ಗೊತ್ತಾಗಬೇಕು, ಎಚ್ಚರ ಆಗಬೇಕು. ಅವನಿಗೆ ಏನು ಮಾಡ್ತಾವನು ಅವನು? ಇಲ್ಲಿ ಪಕ್ಕದಲ್ಲೇ ಎಲ್ಲ ಇರ್ತಾನೆ ಕೋಣೆಯಲ್ಲಿ. ಏನು ಮಾಡ್ತಾವನು ಅವನು? ಮಂಜು ಕೆಲಸ ಮಾಡ್ತಾವನೆ. ಊಟ ಎಲ್ಲಿ ಮಾಡ್ತಾವನೆ? ಆಶ್ರಮದಲ್ಲಿ ಊಟ ಮಾಡ್ತಾವನ? ಅವನಿಗೆ ಅರಿವಾಗೋದು, ಆಶ್ರಮದಲ್ಲಿ ನಾನು ಸುಮ್ಮನೆ ತಿನ್ನಬಾರ್ದು, ನನ್ನ ಅನ್ನನ ನಾನು ಗಳಿಸ್ಕೊಳ್ಬೇಕು ಅಂತೇಳಿ ಆಶ್ರಮದ ಕೆಲಸ ಮಾಡಿ, ಉಳಿದ ಸಮಯದಲ್ಲಿ ಹೊರಗಡೆ ಕೆಲಸ ಮಾಡಿ ತನ್ನ ಅನ್ನವನ್ನು ತನ್ನ ಗಳಿಸುತ್ತಾ ಅಲ್ಲಿ ಬಂದು ಆಶ್ರಮಕ್ಕೆ ಕೊಟ್ಟು ಊಟ ಮಾಡ್ತಾನೆ. ಆ ರೀತಿ ಭಕ್ತಿ. ಸುಮ್ಮನೆ ಊಟ ಮಾಡಬಾರ್ದು ಆಶ್ರಮದ್ದು. ಅದಕ್ಕೇನೆ ಕೆಲವರೆಲ್ಲ ಹೋಗಿದ್ದ ಕಡೆ, ಅನ್ನದಾನದ ಕಡೆ ಹೋಗಿದ್ದ ಕಡೆ ಕೆಲವರು ನಾನು ಕಂಡಂಗೆ ಏನಾದರೂ ಸ್ವಲ್ಪ ಕೊಟ್ಟು ಬರ್ತಾರೆ. ಯಾರು ಸುಮ್ಮನೆ, ಕೆಲವರಂತೂ ಸುಮ್ಮನೆ ಊಟ ಮಾಡೋದಿಲ್ಲ. ನಂಜುಂಡಪ್ಪನವರಂತೂ ಮಾಡೋದೇ ಇಲ್ಲ, ಬಂದು ಅವರೆಲ್ಲ ಕೊಟ್ಬಿಟ್ಟು ಹೋಗ್ತಾರೆ ಬಂದಾಗೆಲ್ಲ. ಇರಲಿ, ಅದೊಂದು ಕಡೆ. ಒಟ್ಟಾರೆ ಇವನು ಅದೇ ರೀತಿ ಮಾಡ್ತಾ ಇರ್ತಾನೆ. ತಿರ್ಗಾ ಇನ್ನೊಂದ್ಸರಿ ಕೇಳ್ತಾರೆ, ಏನು ಮಾಡ್ತಾವನು ಅವನು? ಈ ರೀತಿ ಹೊರಗಡೆ ಊಟ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾ ಇದ್ದಾನೆ ಕೆಲಸ, ಸೇವೆ ಮಾಡ್ತಾ ಇದ್ದಾನೆ ಸ್ವಾಮಿ. ಅವ್ರಿಗೆ ಒಳಗಡೆನೆ ಅವನ ಮೇಲೆ ಪ್ರೀತಿ ಇರುತ್ತೆ, ಅಪಾರವಾದ ಪ್ರೀತಿ ಇರ್ತಿದೆ. ಒಂದು ದಿನ ಆಶ್ರಮದ ಸೇವೆಗೆ ಅಂತೇಳಿ ಅಡುಗೆ ಮಾಡಲು ಕಟ್ಟಿಗೆ ತರಲು ಹೋಗ್ತಾನೆ. ಕಾಡಿನಲ್ಲಿ ಅವಾಗೆಲ್ಲ ತರಕ್ಕೆ ಹೋಗ್ತಾ ಇದ್ದು, ತರಬೇಕಾದ್ರೆ ಜೋರು ಮಳೆಯಲ್ಲಿ ಕತ್ತಲೆ ಹಾಕ್ಬಿಟ್ಟು ಒಂದು ಹಳ್ಳದಲ್ಲಿ ಬಿದ್ದೋಗ್ಬಿಡ್ತಾನೆ. ಹಳ್ಳದಲ್ಲಿ, ಬಾವಿನಲ್ಲಿ, ನೀರಿಲ್ಲದೆ ಇರತಕ್ಕಂಥ ಹಳ್ಳದಲ್ಲಿ. ನೋಡಿ ಅವನ ಭಕ್ತಿ ಎಷ್ಟು ಪ್ರಮಾಣ ಅಂತ ಹೇಳ್ತಾರೆ. ಕೊನೆಯಲ್ಲಿ ಕರೀತಾನೆ ಗುರುದೇವ ಅಂತ. ನೋಡಿ ಅವ್ರು ಎಚ್ಚರಗೊಳ್ತಾರೆ. ಎಲ್ಲೋ ಇರೋರು ಮನಸ್ಸಿನ ಅಲೆಗಳು, ತರಂಗಗಳು ಅಂತ ಹೇಳಿದ್ವಲ್ಲ, ಎಚ್ಚರ ಅವ್ರಿಗೆ ಗೊತ್ತಾಗುತ್ತೆ. ರಸ್ಸಿ ಲಾವ್ ಅಂತೇಳಿ ದಡ ಅಂತ ಹೋಗ್ತಾರೆ. ಹಗ್ಗ ತಗೊಂಬನ್ನಿ ಅಂತ ಶಿಷ್ಯರಿಗೆ. ಅವ್ರ ಹಗ್ಗ ತಗೊಂಡು ಹಿಂದೆ ಓಡೋಡಿ ಬರ್ತಾರೆ. ಎಲ್ಲಿದ್ಯಾ ಮಂಜು? ಇಲ್ಲಿದ್ದೀನಿ ಸ್ವಾಮಿ ಒಳಗಡೆ, ಹಗ್ಗ ಬಿಡ್ತೀನಿ ಮೇಲೆ ಬಾ. ಹಗ್ಗ ಬಿಟ್ರು, ಅವನು ಬರಲಿಲ್ಲ. ಕಟ್ಟಿಗೆನ ಕಟ್ಟಿದ್ನಲ್ಲ ಅದನ್ನ ಕಟ್ಟಿ ಮೇಲೆ ಕಳಿಸ್ತೀನಿ. ಫಸ್ಟು ಗುರು ಸೇವೆಗೆ ಇದು ಮುಖ್ಯ ಸ್ವಾಮಿ, ಇದನ್ನು ತೆಗೆದುಕೊಳ್ಳಿ, ಆಮೇಲೆ ನಾನು ಬರ್ತೀನಿ. ಆಮೇಲೆ ಅವನ್ನ ಕರ್ಕೊಂಡು ಅವ್ರಿಗೆ ಒಂದು ಇನ್ನು ಜ್ಞಾನೋಪದೇಶ, ಹೆಚ್ಚಿನ ಒಂದು ಉಪದೇಶ ಕೊಡ್ತಾರೆ. ಹಾಗೆ ಸೇವೆ ಅನ್ನೋದು ಶಿಷ್ಯ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದೊಂದು ಉದಾಹರಣೆ. ಅವಾಗೆ ಅವ್ನಿಗೆ ಹೇಳಿ, ಬಾಯ್ ಮಂಜು ಬಾಯ್ ಎಲ್ಲಿದ್ಯಾ? ಮಂಜು ಬಾಯ್ ಎಲ್ಲಿದ್ಯಾ? ಬಾಯ್ ಎಂದೇ ಅಣ್ಣ. ನೋಡಿ ಅವ್ರೇನು ನಾವು ಕರೆಯೋ ಅವಶ್ಯಕತೆ ಇರಲಿಲ್ಲ. ಏ ಮಂಜು ಅಣ್ಣ ಹಂಗೆ ಈಗಲೂ ಅಷ್ಟೇ. ಆ ಕಡೆ ಎಲ್ಲ ಬಾಯಿ ಅಂತಾನೆ ಕರೆಯೋದು. ಇಲ್ಲಿ ಈ ರೀತಿಯಾಗಿ ಸೇವೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಒಂದು ಕತೆ ಅದು. ಈ ರೀತಿಯಾಗಿ ವಿಚಾರ ನಾವು ನಿರ್ಬಂಧದ ರಾಷ್ಟ್ರವನ್ನ ತೋರಿಸ್ತಾನೆ ನಮಗೆ ಸದ್ಗುರು. ಬಂಧನ ಇಲ್ಲದೆ ರಾಷ್ಟ್ರ ತೋರಿಸ್ತಾನೆ. ಅಂಥವರು ಬಹಳ ವಿರಳ ಈ ಪ್ರಪಂಚದಲ್ಲಿ, ಬಹಳ ವಿರಳ. ಅವರಲ್ಲಿ ಯಾವಾಗಲೂ ಆತ್ಮಜ್ಞಾನ
ನಿರಂತರವಾಗಿ ರಮಿಸ್ತಾ ಇರುತ್ತೆ. ಈ ಮಳೆ ನಿಂತರೂ ಮರದನಿ ನಿಲ್ಲಲ್ವಲ್ಲ, ತೊಟ್ಟಿಗ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಸದಾ ಅವರು ಆ ಒಂದು ಆತ್ಮಜ್ಞಾನದಲ್ಲಿ ಇರ್ತಾರೆ. ಅಂಥವ್ರು ಸಿಗೋದು ಕಷ್ಟ. ಅಂಥವ್ರು ಸಿಕ್ಕಿದ್ರೆ ನೀವು ಸತ್ಯ ಜ್ಞಾನೋಪದೇಶವನ್ನು ಪಡೆದುಕೊಳ್ಳಿ. ಅದಕ್ಕೆ ಹೇಳ್ತಾರೆ ಊಟ ಜಾಗೋ. ಊಟ ಅಂದರೆ ಎದ್ದೇಳಿ, ಜಾಗೋ ಅಂದರೆ ಎಚ್ಚರ, ಜಾಗೃತರಾಗಿ. ಹಿಗ್ ಕೂಡ ಉತ್ತರ ನಹಿ ಯಾಹಿ ಅಂದೇಶ ಮೋಹಿ ಸಲೀಲು ಮೋಹಕಿ ದಾರ್ಮೆ ಕ್ಯಾ ನಿಂದರ ಆಯಿ ತೋಹಿ. ಈ ಒಂದು ವಾಕ್ಯ ಮೂಲಕ ತಿಳಿಸ್ತಾರೆ, ಒಂದು ಉದಾಹರಣೆ ಮೂಲಕ ತಿಳಿಸ್ತಾರೆ. ಮನುಷ್ಯ ನದಿನಲ್ಲಿ ಬಿದ್ದೋಗ್ಬಿಡ್ತಾನೆ, ಏನು ಆಶ್ರಯನೇ ಇಲ್ಲ, ಅದು ಸರ್ವೇ ಸಾಮಾನ್ಯ, ಅವನು ಹೋಗ್ಬಿಡ್ತಾನೆ. ಆಶ್ರಯ ಇರೋ ಮನುಷ್ಯ ಅಂದ್ರೆ ಪಕ್ಕದಲ್ಲಿ ದಡದಲ್ಲಿ ಮನೆ ಇರೋನು ಮತ್ತೊಂದು ಏನೋ ಒಂದು ಇಟ್ಕೊಂಡು ಮೇಲೆ ಬಂದ್ಬಿಡ್ತಾನೆ. ಅದೇ ರೀತಿಯಾಗಿ ಪಶು ಪಕ್ಷಿ ಜನ್ಮಾದಿಗಳಿಗೆ ಯಾವುದೇ ಆಶ್ರಯ ಇಲ್ಲ ಬಿಡುಗಡೆ ಆಗೋದಕ್ಕೆ. ಅವಾಗೇನು ಮಾತು ಬರಲ್ವಲ್ಲ, ಜ್ಞಾನ ಕೇಳೋ ಅವಾಗ ಆಗೋದೇ ಇಲ್ಲ, ಜ್ಞಾನ ಹೇಳಿ ತಿಳಿಸಿದ್ರು ಕೇಳೋದೇ ಇಲ್ವಲ್ಲ. ಮನುಷ್ಯನಿಗೆ ಆಶ್ರಯ ಇದೆಯಾ? ಆಶ್ರಯ ಅಂದ್ರೆ ಗುರುಗಳ ಆಶ್ರಯ ಇದೆ, ತಿಳಿಸಿದ್ರೆ ಕೇಳುವಂತ ಒಂದು ಶ್ರವಣ ಒಂದು ಶಕ್ತಿ ಉಳ್ಳವನಾಗಿದ್ದಾನೆ, ಕೇಳೋ ಶಕ್ತಿ ಉಳ್ಳವನಾಗಿದ್ದಾನೆ. ಈಗಿದ್ದರೂ ಸಹ ಇವನು ಮೂಢನಾಗಿ ಕರ್ಮಗಳನ್ನೇ ಮಾಡಿಕೊಂಡಿದ್ದಾನೆ, ಅಂದ್ರೆ ಕೆಲಸ ಕಾರ್ಯಗಳನ್ನೇ ಮಾಡ್ಕೊಂಡಿದ್ದಾನೆ, ಹೊಟ್ಟೆಪಾಡಿನ ಕೆಲಸ ಕಾರ್ಯಗಳನ್ನೇ ಮಾಡ್ಕೊಂಡಿದ್ದಾನೆ. ಬಿಡುಗಡೆಯ ಕೆಲಸವನ್ನ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಹೇಳಿದ್ರು ಊಟೋ ಶಾಪ, ಎದ್ದೇಳಿ ಎಚ್ಚರ ಆಗಿ ಮಾಡಬೇಡ ಅಂತ ಹೇಳಿಲ್ಲ. ಮಾಡ್ಕೊಂಡು ಬಂದಿದ್ದೀರಾ ಹಲವಾರು ಯುಗಗಳಿಂದ. ಈಗಲೂ ಮಾಡ್ತಾ ನೀವು ನಿಮ್ಮ ಜೀವನವನ್ನ ಕಳ್ಕೊಳ್ಬೇಡಿ, ನಷ್ಟ ಮಾಡ್ಕೊಳ್ತೀರಾ. ವಿವೇಕಿಯಾಗಳು ನೀವು. ಮನುಷ್ಯ ಮಾನವರೆಲ್ಲರೂ ವಿವೇಕಿಗಳೇ. ಜ್ಞಾನ ಇದೆ, ಹೇಳಿದ್ರೆ ಕೇಳುವಂತ ಜ್ಞಾನ ಇದೆ, ತಿಳುವಳಿಕೆ ತೆಗೆದುಕೊಳ್ಳುವಂತ ಜ್ಞಾನ ಇದೆ. ಆದರೆ ಅವರು ಬರೀ ತಮ್ಮ ವಿವೇಕವನ್ನ ಎಲ್ಲ ಅಜ್ಞಾನದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ, ಬಿಡುಗಡೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿಲ್ಲ. ಅದಕ್ಕೆ ಎದ್ದೇಳಿ, ಎಚ್ಚರಗೊಳ್ಳಿ. ವಿವೇಕ ಸಾಧನಾ ಸಂಪನ್ನ ಮಾನವ ಶರೀರ में आकर यदि जीव ಪಶುತ್ವ ಕರ್ಮೋं पे डूब कर ನೋಡಿ, ವಿವೇಕ ಸಂಪನ್ನವಾದ ಸಾಧನಾ ಸಂಪನ್ನವಾದ ಮಾನವ ಶರೀರವನ್ನ ಧಾರಣೆ ಮಾಡಿದ ಮನುಷ್ಯ ಪಶುಗಳಂತೆ ಜೀವ ಮಾಡ್ತಾ ಇದ್ದಾನೆ. ಪಶುತ್ವ ಕರ್ಮೋं में डूब कर, ಪಶುಗಳಂತೆ ಜೀವನ. ಏನು? ಆಹಾರ, ನಿದ್ರಾ, ಮೈಥುನ, ಭಯ, ಪಶು ಜೀವನ ಅಂದ್ರೆ ಅವಳಿಗೆ ಅಷ್ಟೇ ಗೊತ್ತು. ಪಶುಗಳಿಗೆ ಒಂದು ನಾಯಿ ಊಟ ಬೇಕು, ಊಟ ಮಾಡುತ್ತೆ, ನಿದ್ದೆ ಬೇಕು, ನಿದ್ದೆ ಮಾಡುತ್ತೆ, ಮೈಥುನ ಬೇಕು, ಮೈಥುನ ಆಗುತ್ತೆ, ಜೀವ ಭಯ ಇದೆ. ಪಶುಗಳಿಗೆಲ್ಲ ಅಷ್ಟೇ, ಬೇರೆ ಏನಿಲ್ಲ. ಮನುಷ್ಯನು ಸಹ ಜ್ಞಾನಿಯಾಗಿದ್ದು, ಅಂದ್ರೆ ವ್ಯಾವಹಾರಿಕವಾಗಿ ಜ್ಞಾನಿಯಾಗಿದ್ದಾನೆ, ಪ್ರಾಪಂಚಿಕವಾಗಿ ಜ್ಞಾನಿಯಾಗಿದ್ದಾನೆ, ಬೌದ್ಧಿಕವಾಗಿ ಜ್ಞಾನಿಯಾಗಿದ್ದಾನೆ. ಹೀಗಿದ್ರೂ ಸಹ ತಿಳಿಸಿದ್ರು, ಆತ್ಮ ವಿಚಾರವನ್ನ ತಿಳಿಸಿದ್ರು, ಬಿಡುಗಡೆಯ ವಿಚಾರವನ್ನ ತಿಳಿಸಿದ್ರು ಸಹ ತಿಳಿದುಕೊಳ್ಳದೆ ಪಶುಗಳಂತೆ ಜೀವನ ಮಾಡ್ತಾ ಇದ್ದಾನೆ. ಇವಾಗೆಲ್ಲ 99% ಎಲ್ಲ ಅದೇ, ಎಲ್ಲ ಪಶುಗಳಂತೆ ಜೀವನ. ಯಾರೋ ಇನ್ನು 1% ಮಾನವ ಕೋಟಿಗೆ ಲೆಕ್ಕ ಹಾಕಿದ್ರೆ, ನಾವು ಇಡೀ ವಿಶ್ವದಲ್ಲಿ ಇರ್ತಕ್ಕಂಥ ಮಾನವ ಕೋಟಿಗೆ ಲೆಕ್ಕ ಹಾಕಿದ್ರೆ 1% ಈ ಮಾರ್ಗದಲ್ಲಿ ಇದ್ದಾರೆ. ಅದಕ್ಕೆ ಅವ್ರು ಹೇಳಿದ್ರು, ಗುರುಗಳು ಅದೇ ರೀತಿ ಇದ್ದಾರೆ. ಯಾರೋ ಒಬ್ರು, ಕೋಟಿಗೆ ಒಬ್ರು ಅಂತಾರೆ, ಕೋಟಿಗೆ ಒಬ್ರು ಗುರುಗಳು, ಅಂತ ಗುರುಗಳು ಸಿಗೋದು. ಶಿಷ್ಯರು ಸಹ ಅಷ್ಟೇ, ಅಂತ ಶಿಷ್ಯರು ಸಿಗೋದು. ನಾನು ಇದೇ ಜನ್ಮದಲ್ಲಿ ಮುಕ್ತನಾಗಬೇಕು ಅನ್ನೋ ಒಂದು ಇಚ್ಛೆಯಿಂದ ತನ್ನ ಒಂದು ಗುರುಗಳನ್ನು ಹುಡುಕಿ ಆ ಸಾಧನೆಯಲ್ಲಿ ತೊಡಗಿರೋನು ಯಾರೋ ಲಕ್ಷಕ್ಕೊಬ್ರು ಅಂತ, ಲಕ್ಷಕ್ಕೊಬ್ರು. ಈ ರೀತಿ ವಿವೇಕಿ ಸಾಧನಾ ಸಂಪನ್ನ ಮಾನವ ಜೀವನವನ್ನ, ಮನುಷ್ಯ ಜನ್ಮವನ್ನು ಪಡೆದು ಪಶುತ್ವ ಕರ್ಮಕ್ಕೆ ಡೂಬ್ಕರ್, ಅದರಲ್ಲೇ ಮುಳುಗಿದ್ದಾರೆ. ಪಶುತ್ವದ ಕರ್ಮ, ತಿನ್ನೋದು, ಉಣ್ಣೋದು, ಎದ್ದೊಳ್ಳೋದು, ಮಲಗೋದು, ಹೋಗೋದು, ಕೆಲಸ ಮಾಡೋದು, ತಿನ್ನೋದು, ಉಣ್ಣೋದು, ಮಲಗೋದು, ಎಲ್ಲೋದು, ಕೆಲಸ ಮಾಡೋದು, ಮೋಜು ಮಸ್ತಿ ಮಾಡೋದು, ಹೋಗೋದು. ಏನ ತೊಂದರೆ ಆದ್ರೆ ಆವಾಗ ಕಾಪಾಡಪ್ಪ ಅಂತೇಳಿ ಆ ದೇವರಿಗೆ ದೇವ್ರನ್ನ ಕೇಳ್ಕೊಳ್ಳೋದು. ಯಾರೂ ಕಾಪಾಡೋರಿಲ್ಲ, ಕಾಪಾಡೋರಂಗಿದ್ರೆ ಮನೆ ಕುಂಭಮೇಳದಲ್ಲಿ ಆಗೋಯ್ತು, ಕಾಪಾಡ್ಬೋದಾಗಿತ್ತು. ಅಲ್ಲಿ ಅವ್ರ ಕರ್ಮ ಅಲ್ಲಿತ್ತು, ಮುಗಿದೋದು. ಸಾಧುಗಳೆಲ್ಲ ಹೋಗ್ಬಿಡ್ತಾರೆ, ಬೆಂಗಳೂರಿಂದ ಓದಿರೋ ಸಾಧುಗಳೆಲ್ಲ ಹೋಗ್ಬಿಡ್ತಾರೆ, ಕರ್ನಾಟಕದಿಂದ. ಹಂಗೆ. ಹಾಗಾಗಿ ನೀವು ಎಚ್ಚರಗೊಳ್ಬೇಕು. ವಿವೇಕಿಯಂಕೆಲಿ ಚಿಂತಾಕ ವಿಷಯ ಹೈ. ನೋಡಿ, ವಿವೇಕಿಗಳು ಯಾವುದರ ಚಿಂತನೆ ಮಾಡಬೇಕು ಅಂದ್ರೆ ವಿಷಯ ಐತೆ. ಯಾವುದು? ಈ ಮಾನವ ಶರೀರ ಕಲ್ಯಾಣಕ್ಕೆ ನಿಕಟ ಹೈ. ನೋಡಿ,
ಈ ಮಾನವ ಶರೀರ ಬಂದಿದೆ, ಇದು ಕಲ್ಯಾಣ ಮಾಡ್ಕೊಳ್ಳೋಕೆ ಹತ್ತಿರದಲ್ಲಿ ಇದೆ. ಉದಾಹರಣೆ ಕೊಟ್ಟಲ್ಲ ಆಗ್ಲೇ, ನದಿ ದಡದಲ್ಲಿ ವಾಸ ಮಾಡತಕ್ಕಂಥವನು ನದಿಯಲ್ಲಿ ಮುಳುಗ್ತೀನಿ ಅನ್ನೋ ಒಂದು ಯಾವಾಗಲಾದ್ರೂ ಹೆಚ್ಚು ಕಡಿಮೆ ಆಗಿ ಮುಳುಗೋಗ್ಬೋದು ಅಂತೇಳಿ ಒಂದು ಹಗ್ಗನ ಏನಾದ್ರು ಕಟ್ಕೊಂಡು ನದಿಗೆ ಬಿಟ್ಕೊಂಡಿರ್ತಾನೆ. ತಕ್ಷಣ ಆ ಹಗ್ಗವನ್ನ ಹಿಡ್ಕೊಳ್ತಾನೆ, ಮೇಲೆ ಬರ್ತಾನೆ. ನದಿ ದಡದಲ್ಲಿ ಇರದೇ ಇರತಕ್ಕಂಥ ವ್ಯಕ್ತಿ ಅವನು ಏನಾದ್ರೂ ಪ್ರವಾಹದಲ್ಲಿ ಸಿಕ್ಕಿದ್ರೆ ಅವನು ಉಳಿಯೋದು ತುಂಬಾ ಕಷ್ಟ. ಉಳಿಯೋದು ತುಂಬಾ ಕಷ್ಟ. ನದಿ ದಡದಲ್ಲಿ ವಾಸ ಮಾಡ್ತಾರೆ, ಅವನು ಗೊತ್ತು ಪ್ರವಾಹ ಎಚ್ಚರಿಕೆ ಇರ್ತೈತೆ. ಅದಕ್ಕೆ ಅವನೇನ್ ಮಾಡ್ತಾನೆ, ಸಲಕರಣೆ ಎಲ್ಲ ಮಾಡಿಕೊಂಡಿರ್ತಾನೆ. ಏನಾದ್ರು ನೀರಿಗೆ ಇಳಿದಾಗ, ಒಂದು ಕೆಲಸಕ್ಕಾಗಿಕ್ಕೋ ಏನಕ್ಕೋ ಒಂದು ಇಳಿದಾಗ ಬಂದೋಬಸ್ತ್ ಮಾಡ್ಕೊಂಡಿರ್ತಾನೆ. ಒಂದು ದೋಣಿನೋ ಒಂದು ಹಗ್ಗ ಕಟ್ಕೊಂಡು ಬಿಟ್ಟಿರೋದೋ ಏನಾದ್ರು. ಅದಕ್ಕೆ ಅವ್ರು ಹೇಳಿದ್ರು, ವಿವೇಕಿಯಾಗಿ, ಇದೇ ಮಾನವ ಜನ್ಮ ವಿವೇಕಿ, ಅದು ಬುದ್ಧಿವಂತಿಕೆ ಕೆಲಸ ಏನಾದ್ರು ಮಾಡ್ಕೊಂಡಿರೋದು, ಸಾಧನೆ ಸಲಕರಣೆ. ಅದೇ ರೀತಿಯಾಗಿ ವಿವೇಕವನ್ನ ಹೊಂದಿರತಕ್ಕಂಥ ಮನುಷ್ಯ ಜನ್ಮ ಬಂದಿದೆ. ಕಲ್ಯಾಣವನ್ನ ಮಾಡ್ಕೊಳ್ಳೋಕೆ ಹತ್ತಿರದಲ್ಲಿ ಇರತಕ್ಕಂಥ ಇದು ಮನುಷ್ಯ ಜನ್ಮ, ಬೇರೆ ಜನ್ಮಗಳಲ್ಲಿ ಸಾಧ್ಯ ಇಲ್ಲ. ಅದರಿಂದ ಅವನು ಚಿಂತನೆ ಮಾಡಬೇಕು, ಏನೋ ಇದು ಕಲ್ಯಾಣಕ್ಕೋಸ್ಕರ ಬಂದಿದೆ ಮಾನವ ಜನ್ಮ, ನಾನು ಕಲ್ಯಾಣವನ್ನ ಮಾಡ್ಕೊಳ್ಬೇಕು. ಅಂದ್ರೆ ಮದುವೆ ಅಲ್ಲ, ಒಳ್ಳೇದನ್ನ ಮಾಡ್ಕೊಳ್ಬೇಕು, ಶುಭವನ್ನ ಮಾಡ್ಕೊಳ್ಬೇಕು. ಇದನ್ನ ಮಾಡ್ಕೊಳ್ಬೇಕಾದ್ರೆ ಏನೇನ್ ಮಾಡ್ಬೇಕು? ಆಗ್ಲೇ ಹೇಳಿದ್ರಲ್ಲ, ಸತ್ಸಂಗ ಮಾಡ್ತಾ ಇರ್ಬೇಕು ಹೇಳ್ತಾರೆ. ಜೀವಕ್ಕೆ ಉದ್ಧಾರ ಆಗೋದಕ್ಕೆ ಏನೇನ್ ಮಾಡ್ಬೇಕು ಅಂದ್ರೆ ಸತ್ಸಂಗ ಮಾಡ್ಬೇಕು. ಸದ್ಗ್ರಂಥ ಬರೆಯತಕ್ಕಂಥ ಗ್ರಂಥಗಳನ್ನ ಆಗಾಗ್ಗೆ ಪರಿಶೀಲನೆ ಮಾಡ್ತಾ ಇರ್ಬೇಕು, ಓದ್ತಾ ಇರ್ಬೇಕು. ಸದ್ವಿಚಾರವಾದಿ, ಒಳ್ಳೆ ವಿಚಾರಗಳನ್ನ ತಿಳಿದೇ ಒಂದು ಅಭಿಲಾಷೆ ಇರಬೇಕು, ಆಸಕ್ತಿ ಇರಬೇಕು. ಯಾವಾಗಲೂ ಮಾಡ್ಲಿಕ್ಕೆ ಆಗದೆ ಇದ್ರು ಒಂದು ದಿನಕ್ಕೊಮ್ಮೆ ಆದ್ರೂ ಅದ್ರ ಬಗ್ಗೆ ಚಿಂತನೆ ಮಾಡೋದು, ವಾರದಲ್ಲಿ ಒಮ್ಮೆ ಆದ್ರೂ ಬಂದು ಇಲ್ಲಿ ಸತ್ಸಂಗದಲ್ಲಿ ಭಾಗವಹಿಸೋದು, ಇದೆಲ್ಲ ಮಾಡಿ ಇದನ್ನ ಕೇಳಿದ್ದನ್ನ ಮನನ ಮಾಡ್ಕೊಳ್ತಾ ಇರ್ಬೋದು. ಮನನ ಮಾಡ್ಕೊಳ್ಬಾರ್ದು. ಸಬ್ ಪ್ರಕಾರಕ್ಕೆ ಸಾಧನ ಹೈ. ಈ ರೀತಿ ಎಲ್ಲಾ ರೀತಿಯಲ್ಲೂ ಸಾಧನ ಮಾರ್ಗಗಳು ಇದಾವೆ ಮನುಷ್ಯ ಜನ್ಮದಲ್ಲಿ. ಪಶು ಜನ್ಮದಲ್ಲಿ ಇದಾವ? ಇಲ್ಲ. ಪಶು ಜನ್ಮದಲ್ಲಿ ಏನು ಇಲ್ಲ, ಅವ್ರು ತಿನ್ನೋದು, ಉಣ್ಣೋದು, ಮಲಗೋದೇ ದೊಡ್ಡದು. ಇದರ ಎಲ್ಲಾ ರೀತಿ ಸಾಧನಗಳಿದೆ. ಇದು ಸದ್ಗ್ರಂಥಗಳಿವೆ, ಆಗ್ಲೇ ಹೇಳಿದ್ವಲ್ಲ, ಶಾಸ್ತ್ರಗಳಿದ್ದಾವೆ. ಗುರು ಹಿರಿಯರಿಗೆ ಯಾವ ರೀತಿ ನಾವು ಸೇವೆ ಮಾಡಬೇಕು ಅನ್ನೋದಿದೆ. ಗುರುಗಳು, ಧರ್ಮಗಳು, ಶಾಸ್ತ್ರಗಳು ಗುರು ಹಿರಿಯ ಸೇವೆ, ಗುರು ಹಿರಿಯರೊಂದಿಗೆ ಇರುವುದನ್ನು ತಿಳಿಸುತ್ತದೆ. ಅದರಿಂದ ಓದಬೇಕು. ಸದ್ಗ್ರಂಥ ಓದಕ್ ಬರೋರು ಸತ್ಸಂಗ ಕೇಳಿ. ಸತ್ಸಂಗ ನಿನ್ನೊಂದಿಗೆ ನೀನು ಇರುವುದನ್ನು ಕಲಿಸುತ್ತದೆ. ನಿನ್ನೊಂದಿಗೆ ಅಂದ್ರೆ ನಿನ್ನ ಸ್ವರೂಪದಲ್ಲಿ ಇರೋದಕ್ಕನ್ನ ಕಲಿಸುತ್ತದೆ. ಅದಕ್ಕೆ ಸತ್ಸಂಗ ಮಾಡಿ. ಅದು ಮಾಡೋದಕ್ಕೆ ಮಾನವ ಜನ್ಮದ ಮಾತ್ರ ಸಾಧ್ಯ, ಬೇರೆ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇಲ್ಲೊಂದು ಪದದ ಅರ್ಥ ಕೊಡ್ತಾರೆ, ಡಿಗ್, ಅಭಿಪ್ರಾಯ, ಅಂತಃಕರಣ. ನೋಡಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇದು ಅಂತಃಕರಣ. ಅಂತಃಕರಣ ಚತುಷ್ಟಯ ಅಂತ ಹೇಳ್ತಾರೆ. ಇದು ಎಲ್ಲರಲ್ಲೂ ಇದೆ. ಮನಸ್ಸು ಇದೆ, ಬುದ್ಧಿ ಇದೆ, ಮನಸ್ಸಿನ ಇನ್ನೊಂದು ಭಾಗವೇ ಚಿತ್ತ, ಅಂತಃಕರಣ. ಅದನ್ನೇ 4 ಅಂತಃಕರಣ ಚತುಷ್ಟಯ. ನಾನು ಅನ್ನೋದು ಅಹಂಕಾರ ಇರುತ್ತೆ. ಈ ರೀತಿಯಾಗಿ ಅಂತಃಕರಣ ಇದೆ. ಉಸ್ಕ ಅಂತಃಕರಣ ಇಂದ್ರಿಯ ಶರೀರ ಸಂಸಾರ ಮೇ ಅನ್ಯ ಕ್ಷೇತ್ರ ಹೈ. ನೋಡಿ, ಅದನಂತರ ಇಂದ್ರಿಯಗಳಿದ್ದಾವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, 5 ಇಂದ್ರಿಯ. 5 ಕರ್ಮೇಂದ್ರಿಯಗಳಿವೆ. ಬಾಯಿ, ಕೈ, ಕಾಲು, ಉಪಸ್ಥ, ಗುದ, ಕರ್ಮೇಂದ್ರಿಯ. ಜ್ಞಾನೇಂದ್ರಿಯಗಳು ಏನ್ ಕೆಲಸ ಮಾಡ್ತಾ ಇರ್ತಾವೋ, ಕರ್ಮೇಂದ್ರಿಯಗಳು ಅದ್ರ ಕೆಲಸ ಮಾಡ್ತಾನೆ ಇರ್ತವೆ. ಬಾಯಿ ಮಾತನಾಡ್ತಾನೆ ಇರ್ತಿದೆ, ಕೈ ತೆಗೆದುಕೊಳ್ಳೋದು ಕೊಡೋದನ್ನು ಮಾಡ್ತಾ ಇರುತ್ತೆ, ಕಾಲು ಗಮನಾಗಮನ ಓಡಾಡೋದು, ಅಲ್ಲಿಂದ ಇಲ್ಲಿಂದ ಓಡಾಡೋದು ಮಾಡುತ್ತೆ, ಉಪಸ್ಥ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ, ಇವೆಲ್ಲ ಕೆಲಸಗಳು ಕರ್ಮೇಂದ್ರಿಯಗಳ ಕೆಲಸ. ಊಟ ಮಾಡಿದ್ದು ಅದೆಲ್ಲ ಒಳಗಡೆ ಕೆಲಸ ಮಾಡ್ತಾ ಎಲ್ಲ ಹೊರಗಡೆ ಹಾಕುತ್ತೆ. ಶರೀರ ಇದೆ, ಒಟ್ಟಾರೆ ಈ ಶರೀರ ಇದೆ ಮತ್ತು ಈ ಜಗತ್ತಿದೆ. ಅಂತಃಕರಣ ಚತುಷ್ಟಯ ಹೇಳಿದ್ರು, ಇಂದ್ರಿಯಗಳು ಹೇಳಿದ್ರು, ಶರೀರ ಹೇಳಿದ್ರು, ಸಂಸಾರ ಅಂದ್ರೆ ಜಗತ್ತಿದೆ. ಇವೆಲ್ಲ ಬೇರೆ ಬೇರೆ ಒಂದೊಂದು ಕ್ಷೇತ್ರ. ಸಬ್ಕ ಪಾಸ್ ಅಂತಃಕರಣ ಈಗ ದಿಲ್ ಹೈ, ಮನಸ್ಸಿದೆ. ಎಲ್ಲರಲ್ಲೂ ಒಂದು ಮನಸ್ಸಿದೆ. जीव हर समय अपने अंतःकरण के संशय समुद्र में एवं वासना सागर में डूबता रहता है.
ಮನುಷ್ಯನೇನ್ ಮಾಡ್ತಾ ಇದ್ದಾನೆ, ಎಲ್ಲಾ ಸಮಯದಲ್ಲೂ ಅಂತಃಕರಣದ ಮೂಲಕ ಸಂಶಯ ಎಂಬ ಸಮುದ್ರದಲ್ಲಿ ಈಜಾಡ್ತಾ ಇದ್ದಾನೆ. ಎಲ್ಲದರಲ್ಲೂ ಸಂಶಯ, ಎಲ್ಲದರಲ್ಲೂ ಸಂಶಯ. ಸಂಶಯಾತ್ಮ ವಿನಶ್ಯತಿ ಅಂತ ಕೃಷ್ಣ ಹೇಳ್ತಾನೆ. ಯಾರು ಸಂಶಯವನ್ನು ಪಡ್ತಾರೋ ಎಲ್ಲದರಲ್ಲೂ ಅವನು ಏಳಿಗೆ ಆಗೋದಿಲ್ಲ. ವಿನಶ್ಯತಿ ಅಂದ್ರೆ ನಾಶ ಆಗ್ತಾನೆ, ನಾಶ ಆಗ್ತಾನೆ. ಸಂಸಾರದ ಮನೆಯವರ ಮೇಲೆ ಸಂಶಯ, ಆ ಮನೆಯೆಲ್ಲ ಏಳಿಗೆ ಆಗೋದಿಲ್ಲ. ಮನೆಯೆಲ್ಲ ಸಂಶಯ ಪಡ್ತಾ ಇದ್ರೆ ಆ ಮನೆ ಏಳಿಗೆ ಆಗೋದಿಲ್ಲ. ಈ ರೀತಿ ಸಂಸಾರ ಏವಂ ಮತ್ತು ವಾಸನಾ ಸಾಗರ, ವಾಸನೆಯ ಸಾಗರಲ್ಲಿ ಬಿದ್ದೋಗಿದ್ದಾನೆ. ದೇಹ ವಾಸನೆ, ಶಾಸ್ತ್ರ ವಾಸನೆ, ಲೋಕ ವಾಸನೆ, 3 ವಿಧ ವಾಸನೆ. ವಾಸನೆ ಅಂದ್ರೆ ಇಚ್ಛೆ. ನಾನು ಮುಂದಿನ ಜನ್ಮದಲ್ಲಿ ದೊಡ್ಡ ಶ್ರೀಮಂತನಾಗುತ್ತಬೇಕು, ರಾಜನಾಗುತ್ತಬೇಕು ಅನ್ನೋದು ಇದು ದೇಹ ವಾಸನೆ ಇತ್ಯಾದಿ. ದೇವತೆಗಳಲ್ಲಿ ಒಬ್ಬನಾಗಿ ಹುಟ್ಟಬೇಕು ಅನ್ನೋದು. ದೇವತೆಗಳಿಗೂ ತಪ್ಪಿದ್ದಲ್ಲ ಕಷ್ಟ, ಆದ್ರೆ ಗೊತ್ತಿಲ್ಲ ನಿಮಗೆ. ದೇಹ ವಾಸನೆ, ಲೋಕ ವಾಸನೆ, ಲೋಕಾಂತರ, ವೈಕುಂಠ, ಕೈಲಾಸ, ಸ್ವರ್ಗ, ಇವೆಲ್ಲ. ಸ್ವರ್ಗದ ಬಗ್ಗೆ ಎಷ್ಟೊಂದು ರಾಜಕೀಯದು ನಡೀತಾ ಇದೆ. ಅಮಿತ್ ಶಾ ಸ್ವರ್ಗ ಸ್ನಾನ ಮಾಡಿಬಿಟ್ರೆ ಸ್ವರ್ಗ ಸಿಗುತ್ತೆ ಅಂತ ಅನ್ಕೊಂಡಿದ್ನೋ ಏನೋ, ಇವರು ಸ್ವರ್ಗ ಸಿಕ್ಬಿಡುತ್ತಾ ಅವ್ರಿಗೆಲ್ಲ ಅಂತೇಳಿ ವಿರೋಧ ಪಕ್ಷದವರು ಕತ್ತೆ ಕುರಿ ಹಾಕಲ್ಲ, ಕತ್ತೆ ಕುದುರೆ ಹಾಕ್ಬಿಡುತ್ತಾ ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ, ಇದೆಲ್ಲ ರಾಜಕೀಯ. ಯಾವುದೇನೂ ಬದಲಾವಣೆ ಆಗೋದಿಲ್ಲ, ಯಾವುದೇನೂ ಬದಲಾವಣೆ ಆಗೋದಿಲ್ಲ. ಮುಂದಕ್ಕೆ ಏನೋ ಮುಂದಿದ್ದಂದ್ರೆ ಏನೋ ಅಲ್ಪ ಸ್ವಲ್ಪ ಫಲ ಸಿಗ್ಬೋದು. ನಂಬಿಕೆ ಒಂದು ಸಂಪ್ರದಾಯ ಅಷ್ಟೇ ಮಾಡ್ತಾರೆ, ಅದನ್ನೆಲ್ಲ ಟೀಕೆ ಮಾಡಕ್ ಹೋಗ್ತಾರೆ. ಅದನ್ನೇ ಅಪಾಯ ಆಗೋ ತರ ಮಾಡ್ಕೊಂಡಿರ್ತಾರೆ ಅಷ್ಟೇ. ಅಷ್ಟೇ. ಎಲ್ಲ ಇವ್ರನ್ನ ಅವ್ರು ಟೀಕೆ ಮಾಡೋದು, ಅವ್ರು ಇವ್ರು ಟೀಕೆ ಮಾಡೋದು. ಅದಕ್ಕೆ ಇನ್ನಾರ ಕೇಳಿದ್ರು, ಬೇರೆ ಕಡೆ ಎಲ್ಲ ಹೋದ್ರೆ ಅವರು ಹಾಗೆ ಆಗ್ಬಿಡ್ತಾರ. ಬೇರೆ ಧರ್ಮದ ವಿಚಾರ ಇದೆ. ನಾಗಪ್ಪ ಕರೆಕ್ಟ್ ಹೇಳಿದೆ. ನಮ್ಮ ವಿಚಾರ ನೀವು ಹೇಳ್ತೀರ ದೀಪಾವಳಿ ತಿಳ್ಕೊಂಡ್ರೆ ಅಂತ ನಾವೆಲ್ಲ ತಿಳ್ಕೊಂಬಲ್ಲ ಅಂತ 15 ನಿಮಿಷ ನಾನು ತೋರಿಸ್ತೀನಿ, ನೀವು ಮಾಡ್ತೀಯಾ ಅಂತ. ಹೌದು ಹೆಂಗೆ ಹೇಳಿ ಸ್ವಾಮಿ ಅಂದರೆ 15 ನಿಮಿಷ ಕಣ್ಮಿಟ್ಕೊಂಡು ಕೂತ್ಕೊ, ಯಾವುದೇ ಆಲೋಚನೆಗಳು ಚಿಂತನೆಗಳು ಬರೋದು ಎಲ್ಲ ಸಂಬಂಧ ಕಡ್ಕೊಂಬಿಟ್ಟು 15 ನಿಮಿಷ ಕೂತ್ಕೊಂಡು ನಿಮ್ಗೆ ಯಾಕೆ ಕಾಣೋದು ತಿಳ್ಕೊಂಡು ಹೋಗೋದು. ನಾವು ಕುತ್ಕೊಳ್ಳೋದು ಅದು ಬರೋದು, ಅದು ಆ ಟೈಮಿಗೆ ಬರ್ತದೆ. ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ, ನಮ್ಗೆ ಯಾವಾಗ ಅದು ನಿಕಟವಾಗಿ ಇದ್ದೀವಿ. ನೀವು ಬಿಟ್ಬಿಡ್ತೀರಾ, ನೀವು ಹಂಗೆ ಕೈಲಿ ಹಾಕ್ತೀರಾ. ಅದು ಕರೆಕ್ಟಾಗಿ ಮಾಡ್ಕೊಂಡು ಅದೇ ದಾರಿ ಹೋಗೋದ್ರೆ ನಾವು ನಿಕಟವಾಗಿ ನಿಕಟವಾಗಿ ಇರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಪುಸ್ತಕದಲ್ಲಿ ಓದಿದ್ದು ನೆನಪು, 1 ಗಂಟೆ ಕಾಲ ಒಂದು ಕುಳಿತುಕೊಂಡ್ಬಿಟ್ರೆ 45 ನಿಮಿಷ ಮನಸ್ಸು ಅಲ್ಲಿಲ್ಲ ಹೋಗ್ತಾನೆ ಇರ್ತದೆ. ಆ ಮನಸ್ಸನ್ನು ತಂದು ನಿಲ್ಲಿಸ್ತಾ ಇರ್ಬೇಕಂತೆ ಸ್ವರೂಪದಲ್ಲಿ. ಸ್ವರೂಪ ಚಿಂತನೆ ಮಾಡೋದೆ ನಿಲ್ಸೋದು ಅಂದ್ರೆ ಧ್ಯಾನ ಮಾಡ್ತಾ ಇರ್ಬೇಕು. ಆ 45 ನಿಮಿಷ ಅದು ಹೋರಾಡ್ತಾನೆ ಇರ್ತಿದಂತೆ. ಯಾವಾಗ ಇವನು ಅಲಗಾಡದೆ ಕುಳಿತಿರ್ತಾನೋ, ಇನ್ನು 15 ನಿಮಿಷದಲ್ಲಿ ಅವ್ರು ಹೇಳ್ದಂಗೆ, ಇನ್ನು 15 ನಿಮಿಷದಲ್ಲಿ ಅದು ಪರಿಚಯ ಆಗ್ಬಿಡುತ್ತೆ. ಪೆಂಡಲಮ್ ಬಿಟ್ಟರೆ ನಾವು ಮತ್ತೆ ಹಿಂಗೆ ಬಿಟ್ಟಾಗ ವಾಟ ಆಡ್ತಾ ಇರ್ತಾರೆ ಹಂಗೆ ಮನಸ್ಸು. ನಿಧಾನ ಹಿಂಗೆ ಬಂದು ನಡೆದು ನಿಂತ್ಕೊಂಡ್ಬಿಡುತ್ತೆ. ಅವಾಗ ನಾವು ಆ ಕಡೆ ಗಮನ ಕೊಡಬೇಕು. ಅದನ್ನ ಹೇಳಿದ್ರು ಪುಸ್ತಕದಲ್ಲಿ ಓದಿದ್ದೆ. ಒಬ್ಬರು ಋಷಿ ಧರ್ಮಗ್ರಂಥನೇ, ಅದನ್ನು 1 ಅವರ್ ಏನೊಂದು ಯೋಚನೆ ಮಾಡದೆ ಕುತ್ಕೊಳ್ಳಿ. ಆದರೂ ಯೋಚನೆ ಮಾಡೋದು ಮಾಡ್ತಾನೆ ಇರುತ್ತೆ ಮನಸ್ಸು ಯೋಚನೆ ಮಾಡೋದು ಬಿಡೋದಿಲ್ಲ. 45 ನಿಮಿಷ ಅದು ಹಂಗಿಂಗೆ ಆಡ್ತಾನೆ ಇರುತ್ತೆ. ಗಡಿಯಾರದ ಮುಳ್ಳು, ಗಡಿಯಾರದ ಇದಾಗುತ್ತಲ್ಲ, ಅದು ಏನ್ ಹೇಳ್ತಾರೆ ಅದಕ್ಕೆ, ಪೆಂಡುಲಮ್ ಆಡ್ತಾ ಇರುತ್ತೆ. ಕೊನೆಗೆ ಅದು ನಿಂತ್ಕೊಳ್ಳುತ್ತಲ್ವ, ಅಕ್ಕಿ ಕಡಿಮೆ ಆದಾಗ ಅದಕ್ಕೆ ಪವರು. ಹಂಗೆ ಇದನ್ನು ನಿಂತ್ಕೊಂಡ್ಬಿಡುತ್ತೆ. ನೀವು ಪ್ರಯತ್ನ ಮಾಡಿ. ನಾವು ಪ್ರಯತ್ನ ಮಾಡ್ತಾ ಇಲ್ಲ, ನಾವು ನಿಲ್ತಾ ಇಲ್ಲ. ಅದು ಹೇಳಿದೆ ಗುಣಾಚಾರ್ಯರ ಉದಾಹರಣೆಯನ್ನು ಕೂಡ ಇದಕ್ಕೆ ಗಮನಿಸಿದ್ರೆ, ಇವರಿಗೆ ಅರ್ಜುನನಿಗೆ ಏಕಾಗ್ರತೆ ಪಕ್ಷಿನ ಕಣ್ಣಿಗೆ ಗುರಿ ಕೊಡಿ ಅಂದಾಗ ಮರ ಕಾಣ್ತಿರ್ತದೆ, ಪಕ್ಷಿ ಕಾಣ್ತಿರ್ತದೆ, ಎಲ್ಲ ಕೂತಿರ್ತಾನೆ, ಎಲ್ಲ ಇದು ಕಾಣ್ತಾ ಇದೆ ಅದು ಕಾಣ್ತಾ ಇದೆ ಅಂತ ಹೇಳ್ಕೊಂಡು ಹೋದಂಗೆಲ್ಲನೂ ಅವ್ರು ಹೇಳ್ತಾರೆ, ನಿನಗೆ ಬರೀ ಪಕ್ಷಿಯ ಕಣ್ಣು ಮಾತ್ರ ಕಾಣಬೇಕು ಅನ್ನೋ ಲೆಕ್ಕ ಕೇಳಿದಾಗ ಕಣ್ಣೇ ನೋಡಿದಾಗ ಈಗ ಊಡು ಬಾಣ ಅಂತಾರೆ, ಕಣ್ಣಿಗೆ ಹೊಡಿತಾರೆ. ಪ್ರತಿಯೊಂದಾಗೂ ಅಂಥದ್ದಾಗೂ ನಾವು ಅಳವಡಿಸ್ಕೊಂಬಂದ ಹಾಡು ಹೇಳ್ತಾ ಇರ್ತೀವಲ್ಲ, ಹಾಡು ಹೇಳೋವಾಗ ನಮ್ಮ ಬಾಯ್ತು ನಮಗೆ ಕೇಳಬೇಕು. ಆವಾಗ ಶ್ರದ್ಧೆ ಆಗುತ್ತೆ, ನಮ್ಮನ್ನ ಐತೆ ಅಂತ. ಬೇರೆ ಹಾಡು ಯಾವುದು ಕೇಳಬಾರ್ದು. ಸ್ವರ ಆಗಲಿ ಸೌಂಡ್, ನಮ್ಮ ಸೌಂಡ್ ನಮಗೆ ಕೇಳಿಸ್ತಾ ಇದೆ, ನಾವು ಅಲ್ಲಿದ್ದೀವಿ ಅಂತ ಕರೆಕ್ಟ್ ನಿಜ. ಕೆಲಸ ಮಾಡುವಾಗ ಕರೆಕ್ಟಾಗಿ ಮನ್ಸಿಟ್ ಮಾಡಿದ್ರೆ ಅದು ಕರೆಕ್ಟಾಗಿ ಕೆಲಸ ಸಕ್ಸಸ್ ಆಗುತ್ತೆ. ನಮ್ಮಲ್ಲೂ ಅಷ್ಟೇ, ನಮಗೂ ಹೇಳ್ತಾ ಇರೋದು, ನಾನೆಲ್ಲ ರೆಡಿ ಮಾಡ್ಕೊಂಡಿವೆ. 3 ದಿನ ಪಟ್ಟ ಕೂತ್ಕೊಂಡ್ರೆ ಅವ್ನು ಕೇಸ್ ಕೈ ಮುಗೀತು ಹೇಳ್ಬಿಡೋದು. ಅವ್ನು ಕುಂತವನೇ ಅವ್ನು ಕೆಲಸ ಮುಗಿಸ್ತಾನೆ, ಒಂದು ಕೇಸ್ ಮುಗಿಸ್ತಾನೆ. ಹಂಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೆ ನಾನು. ಎಲ್ಲ ಏನೇನು ಸಲಹೆ ಬೇಕು ಮಾಡ್ಕೊಂಡು 3 ದಿನ ಪಟ್ಟ ಕುಳಿತುಕೊಂಡು ಟೈಪ್ ಮಾಡೋದಂದ್ರೆ ಒಂದು ಕೇಸ್ ಕೈ ಮುಗೀತು.
ಗೊತ್ತಾಗ್ಬಿಟ್ಟಿತ್ತು ಅವ್ರಿಗೆ ಕೆಲವರಿಗೆಲ್ಲ ಪಟ್ಟ ಕುಂತವನೇ ಅಂದರೆ ಕೆಲಸ ಇದ್ದಾಗ ಖಂಡಿತ ಕುತ್ಕೊಂಡು ಏಕಾಗ್ರತೆಯಿಂದ ಮಾಡಿ ಮುಗಿಸ್ಬಿಡ್ತಾ ಇತ್ತು. ಏಕಾಗ್ರತೆ ಬೇಕು, ಏಕಾಗ್ರತೆ. ಆ ರೀತಿಯಾಗಿ ಹೇಳ್ತಾರೆ ಇಲ್ಲಿ ವಾಸನೆ ದೇಹ ವಾಸನೆಗೆ ಬಂದಿದ್ವಿ. ನಾನು ಮುಂದಿನ ಜನ್ಮದಲ್ಲಿ ಪ್ರಧಾನಿ ಆಗೋ ಥರನೇ ಹುಟ್ಟಬೇಕು, ರಾಷ್ಟ್ರಪತಿ ಆಗೋ ಥರನೇ ಹುಟ್ಟಬೇಕು, ಇದು ದೇಹ ವಾಸನೆ. ಇಲ್ಲಿ ಲೋಕ ವಾಸನೆ, ಸ್ವರ್ಗ, ಲೋಕ, ವೈಕುಂಠ, ಕೈಲಾಸ ಯಾವೂ ಇಲ್ಲ, ಎಲ್ಲ ಕಲ್ಪನೆಗಳು. ನರಕನೂ ಇಲ್ಲ, ಸ್ವರ್ಗನೂ ಇಲ್ಲ, ನರಕನೂ ಇಲ್ಲ, ಸ್ವರ್ಗನೂ ಇಲ್ಲ. ಸುಮ್ಮನೆ ಕಲ್ಪನೆ ಮಾಡಿ ಬಿಟ್ಬಿಟ್ಟಿದ್ದಾರೆ, ನಮಗೆಲ್ಲ ಬಿಟ್ಬಿಟ್ಟಿದ್ದಾರೆ. ಇದನ್ನ ಹಿಡ್ಕೊಂಡು ಓಡಾಡಿ ಆದರೆ ಜನಗಳು ನಂಬೋದಿಲ್ಲ. ಅದು ಬಲವಾಗಿ ಕುಳಿತುಕೊಂಡ್ಬಿಟ್ಟಿದೆ, ಬಲವಾಗಿ ಯಾವುದೂ ಇಲ್ಲ. ಸ್ವರ್ಗ ನರಕ ಏನನ್ನ ಸೃಷ್ಟಿ ಮಾಡ್ಕೊಂಡಿದ್ರೆ ಅದನ್ನ ನೀನೇ ಮಾಡ್ಕೊ. ಇಲ್ಲೇ ಸೃಷ್ಟಿ ಮಾಡ್ಕೊ, ನರಕನ ಸೃಷ್ಟಿ ಮಾಡ್ಕೊ. ಅಷ್ಟೇ. ಅದು ಅವನ ಕೈಯಲ್ಲಿ. ಅದು ಒಬ್ಬೊಬ್ರು ಮಾಡ್ತಾ ಸಮಾಜ ಆಗೋಗ್ತದೆ. ಸಮಾಜವು ನಾವು ಸ್ವರ್ಗ ನರಕ ಎರಡೂ ಐತೆ. ಯಾವ ದಾರಿಗೆ ಹೋಗ್ಬೋದು. ತರನೆ ಅಂದ್ರೆ ಪಾರಾಗೋದಕ್ಕೆ ನಿಮ್ಮ ಮನಸ್ಸು ರೆಡಿ ಮಾಡ್ಕೊಳ್ಳಿ, ತಯಾರು ಮಾಡ್ಕೊಳ್ಳಿ. ಮನುಷ್ಯ अपने मन के से ऊपर उठ जाता है. ಇಲ್ಲಿ ಹೇಳೋದು ಅವ್ರು ಏನು ವಿಚಾರ ಹೇಳ್ತಾ ಇದೀವೋ ಅದೇ ಬಂದ್ಬಿಡ್ಬೇಕು. ಮನಸ್ಸಿನಿಂದ ಮೇಲೆ ಬರಬೇಕು. ಮನಸ್ಸು ಎಂಬ ಸಮುದ್ರದಿಂದ ಮೇಲೆ ಬರಬೇಕು. ಯಾವಾಗ ಮೇಲೆ ಬರ್ತಾನ ಅವನು, ಅವಾಗ ಅವನು ಕೃತಾರ್ಥನಾಗ್ತಾನೆ. ಅಂದ್ರೆ ಮನಸ್ಸಿನ ಈ ಆಲೋಚನೆಗಳ ಸಾಗರದಿಂದ ಮೇಲೆ ಬಂದು ಗುರು ಹೇಳಿ ಕೊಟ್ಟಂತ ವಿಚಾರಗಳಲ್ಲಿ ಶ್ರದ್ಧೆಯಿಂದ ಅದನ್ನು ಚಿಂತನೆ ಮಾಡಿದಾಗ, ಅದು ಮನಸ್ಸಿನಲ್ಲಿ ಧಾರಣೆ ಆದಾಗ, ಆಚರಣೆಗೆ ಒಳಪಡಿಸಿಕೊಂಡಾಗ ಅವನು ಕೃತಾರ್ಥ ಅಂದ್ರೆ ಧನ್ಯನಾಗ್ತಾನೆ, ಬಿಡುಗಡೆ ಆಗ್ತಾನೆ. ಅದಕ್ಕೆ ಊಟ ಜಾತಾ ಹೈ, ಅದಕ್ಕೆ ಎದ್ದೇಳಿ ಎಚ್ಚರಬೇಡಿ. ಅದಕ್ಕೆ ಒಂದು ಕಬೀರ್ ಸಾಹೇಬ್ ಒಂದು ಸಾಕಿನ ಹೇಳಿದ್ದಾರೆ ದೋಹೆ ಮೂಲಕ. ನಿದ್ದೆ ಮಾಡಿದಿರೇಕೋ ಎದ್ದು ಜಪಿಸಿರಿ ಮುರಾರಿಯ, ಎಂದೋ ಒಂದು ದಿನ ದೀರ್ಘ ನಿದ್ರೆ ಮಾಡಿವಿರಿ. ಸೋಮಾರಿಗಳಿಗೆ ಮಲಗಿರ್ತಾರಲ್ಲ 8 ಗಂಟೆ 9 ಗಂಟೆವರೆಗೆಲ್ಲ, ಅವ್ರಿಗೆ ಹೇಳ್ತಾರೆ ನಿದ್ದೆ ಮಾಡುವಿರೇಕೆ, ಎದ್ದು ಜಪಿಸಿ ಮುರಾರಿಯ ಅಂದ್ರೆ ಆತ್ಮನನ್ನ ಜಪಿಸಿರಿ, ಎಂದೋ ಒಂದು ದಿನ ದೀರ್ಘ ನಿದ್ರೆ ಮಾಡಿದ್ದೀರಿ. ಅವಾಗ ಯಾರು ನಿಮ್ಮನ್ನು ಹೇಳಕ್ಕಲ್ಲ, ಎದ್ದೇಳು ಅಂತ ಹೇಳ್ಸಕ್ಕೂ ಆಗೋದಿಲ್ಲ, ನೀವು ಎದ್ದೇಳೋದು ಇಲ್ಲ. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ, ಎದ್ದೇಳ್ರಿ, ಚಿಂತನೆ ಮಾಡ್ರಿ. ನಿದ್ದೆ ಅಂದ್ರೆ ಒಂದು ಸಣ್ಣ ಮರಣ ಅಂತ. ಹೌದು, ನಿದ್ದೆ ಒಂದು ಸಣ್ಣ ಮರಣ. ಮರಣ ಅನ್ನೋದು ಶಾಶ್ವತ ನಿದ್ದೆ. ಶಾಶ್ವತ ನಿದ್ದೆ ಡೆಫಿನೇಷನ್ ಹಂಗೆ ಇರೋದು. ಅದರಿಂದ ಹೇಳ್ತಾರೆ ಎದ್ದೇಳು, ಕೃತಾರ್ಥರಾಗ್ತೀರಾ. ಪರಂತು ಖೇದ್ ಹೈ, ಖೇದ್ ಅಂದ್ರೆ ದುಃಖ. ಆದ್ರೆ ದುಃಖ ಆಗ್ತಾ ಇದೆ. ಮನಕ್ಕೆ ವಾಸನಾ ಸಾಗರ ಮೇ ಸದೈವ್ ಡುಬಾ ರಹತಾ ಹೈ. ಮನುಷ್ಯನು ವಾಸನಾ ಸಾಗರದಲ್ಲಿ ಸದೈವ್ ಅಂದ್ರೆ ಯಾವಾಗಲೂ ಮುಳುಗಿದಾನೆ, ಅದರಲ್ಲೇನೆ ವಾಸನೆಗಳಲ್ಲಿ. ಅದು ಬೇಕು ಬೇಕು ಬೇಕು, ಇದು ಬೇಕು, ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಇವುಗಳಲ್ಲೇ ಮುಳುಗಿದಾನೆ. ನನಗೆ ದುಃಖ ಆಗ್ತಾ ಇದೆ. डिग बूढ़ा हम इस प्रकार की समझ सकते हैं जैसे कोई व्यक्ति के नदी का पड़ा का पाट तरते तरते घाट में पास आ जाता है. ಯಾವ ವ್ಯಕ್ತಿ ನದಿ ಹತ್ರ ಸಲಕರಣೆ ಇಟ್ಕೊಂಡಿರ್ತಾನೋ ಅವನು ಬಚಾವ್ ಆಗೇ ಆಗ್ತಾನೆ. ಒಂದು ದೋಣಿ ಇಟ್ಕೊಂಡಿರೋನು, ದೋಣಿ ಮುಳುಗೋದು ಕೂಡ ಏನೋ ಒಂದು ಇಟ್ಕೊಂಡು ಅವನು ಮೇಲೆ ಬರ್ತಾನೆ. ಇಲ್ಲ ಅಂದ್ರೆ ಅವನು ಮುಳುಗೋಗ್ತಾನೆ. ಅವ್ರು ವಹಿ ಡೂಬ್ ಜಾಯೆ ವೈಸೆ ಕೊಯ್ ಭಕ್ತ ಸಾಧಕ್ ಸಾಧು. ಅವ್ರು ಇವರು ಅಂತ ಹೇಳಿಲ್ಲ, ಸಾಧುಗಳು ಮುಳುಗೋಗ್ಬಿಡ್ತಾರೆ ಇದರಲ್ಲಿ, ವಾಸನೆಗಳಲ್ಲಿ. ನೋಡಿದ್ದೀರಾ ಇವಾಗ ಯಾವ್ದೋ ಒಂದು ಆಟೋ ಇವಾಗ ಕೈ ಎತ್ಕೊಂಡೇ ಅವ್ರಿಗೆ ಅದೊಂದು ವಾಸನೆ ಅವ್ರಿಗೆ ಉಗುರು ಬೆಳೆಸ್ಕೊಂಡು ಇಟ್ಕೊಂಡವ್ರೆ. ಅದೇನು ಸಾಧನೆ ಅಲ್ಲ, ಅದು ನಿಜವಾದ ಸಾಧನೆ, ಅದು ಭೌತಿಕ ಸಾಧನೆ. ಇನ್ನೊಬ್ರು ಮುಳ್ಳಿನ ಮೇಲೆ ಮಲಿಕೊಳ್ಳೋದು ಅವೆಲ್ಲ ಏನು ಸಾಧನೆ, ಅವುಗಳಿಂದ ಏನು ಪ್ರಯೋಜನ ಇಲ್ಲ. ಮಾನಸಿಕವಾಗಿ ಸಾಧನೆ ಮಾಡಬೇಕು. ಮಾನಸಿಕವಾಗಿ ದೈಹಿಕ ಶ್ರಮ ಏನು ಪ್ರಯೋಜನ ಇಲ್ಲ. ಬುದ್ಧನ ಅದೇ ಪಟ್ಟು ಆಯಪ್ಪ ಬುದ್ಧನು ದೈಹಿಕ ಶ್ರಮನೇ ಮಾಡಿ ಸೋತೋಗ್ಬಿಟ್ಟ. ಆಮೇಲೆ ಪ್ರಯೋಜನ ಆಗಲ್ಲ. ಊಟ ನಿದ್ದೆ ಎಲ್ಲ ಬಿಟ್ಬಿಟ್ಟು ದೇಹ ಕೃಷಿ ಆಗೋಯ್ತಾನೆ. ಎದ್ದೇಳಕ್ಕೂ ಆಗಲ್ಲ, ಕುತ್ಕೊಳಕ್ಕಾಗಲ್ಲ. ಏನು ಇದು ಬರೋದಿಲ್ಲ ಇದು ಅಂತ ಆಮೇಲೆ ಇದು ವಿಚಾರ ಆತ್ಮವಿಚಾರಕ್ಕೆ ಬಂದಿದೆ. ಆಕೆಗೆ ಆ ಸಮಯದಲ್ಲಿ ಒಬ್ಳು ಪಾಯಸ ಏನೋ ತಂದು ಕೊಡ್ತಾರೆ. ಆವಾಗ ಅವ್ನು ಗರ್ವ ಆಗುತ್ತೆ, ಊಟ ಇದ್ದನ್ನೇ ಎಲ್ಲ ಸಾಧನೆ ಮಾಡಕ್ಕೆ ಅನುಕೂಲ. ಆಗ ಅವನು ಭಿಕ್ಷೆನ
ನರ್ತನ ಒಂದು ಧರ್ಮದಲ್ಲಿ ಅಳವಡಿಸ್ಕೊಳ್ತಾನೆ. ದೇಹ ಪೋಷಣೆ ದೇಹ ಮಾಡಿ ಪೋಷಣೆಗೆ ಆಹಾರವನ್ನು ಬೇಕಂತ ಭಿಕ್ಷೆನ ಅಳವಡಿಸ್ಕೊಳ್ತಾನೆ. ಅದು ಅಹಿಂಸೆಯಿಂದ ಕೂಡಿರಬೇಕು ಅಂತೇಳಿ. ಅವನಿಗೂ ಉಪವಾಸ ಇದ್ದ, ಎಲ್ಲ ಮಾಡ್ದ, ನಿದ್ದೆಗೆಟ್ಟ, ಎಲ್ಲ ಸಾಧನೆ ಮಾಡಕ್ಕೆ ಹೋದ, ಸಿಗ್ಲಿಲ್ಲ ಅವನಿಗೆ, ಆತ್ಮಜ್ಞಾನ ಆಗಲಿಲ್ಲ. ದೇಹ ಚೆನ್ನಾಗಿದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡೋಣ ಸಾಧ್ಯ. ನಮಗೆ ಅಷ್ಟೇ, ಕಾಯಿಲೆ ಕಸಾಲೆ ಬಂದ್ಬಿಟ್ರೆ ಅದ್ರ ಕಡೆನೇ ಗಮನ. ಏನಾಗುತ್ತೋ 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 ಅಂತ ನಮ್ಮ ಮನಸ್ಸೆಲ್ಲ ಅದ್ರ ಕಡೆನೇ ಹೋಗುತ್ತೆ, ಶರೀರದ ಕಡೆನೇ. ಪರಮಾತ್ಮನ ಕಡೆ ಬರೋದಿಲ್ಲ. ಅದಕ್ಕೂ ಹೇಳ್ತಾರೆ ಕಬೀರ್ ಸಾಹೇಬರು, ದುಃಖದಲ್ಲಿ ನೀನು ಸ್ಮರಿಸ್ತೀಯಾ, ಸುಖದಲ್ಲಿ ಸ್ಮರಿಸ್ಲಿಲ್ಲ ಅಂತ. ಸುಖ ಇರುವಾಗ ಸ್ಮರಿಸಲಿಲ್ಲ, ಮೋಜು ಮಸ್ತಿ ಮಾಡ್ತಾ ಇದೆ ಅಂದ್ರೆ ಏನು? ಸ್ಮರಣೆ ಅಂದ್ರೆ ಇದ್ರ ಸ್ಮರಣೆ ಮಾಡಬೇಕು ಅಂತ ಅರ್ಥ. ಆತ್ಮನ ಸ್ಮರಣೆ. ದುಃಖ ಬಂದಾಗ ಸ್ಮರಣೆ ಮಾಡಿದ್ರೆ ಎಲ್ಲಿಂದ ಸಾಧ್ಯ ಆಗುತ್ತೆ? ಸಂಕಟ ಬಂದಾಗ ವೆಂಕಟರಮಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಯಾವಾಗ ಸುಖದಲ್ಲಿ ಸ್ಮರಣೆ ಮಾಡೋದನ್ನ ಕಲ್ತಿದ್ದೋ, ಈ ದುಃಖದ ವಿಚಾರ ಎಲ್ಲ ಗೊತ್ತಾಗ್ಬಿಡುತ್ತೆ. ಅವಾಗಲೂ ನೀನು ಸ್ಮರಣೆ ಮಾಡ್ತೀಯ, ನೀನು ಸ್ಮರಣೆ ಮಾಡ್ತೀಯ. ಸುಖದಲ್ಲಿರುವಾಗಲೇ ಸ್ಮರಣೆ ಮಾಡೋದನ್ನ ಕಲಿ. ಅಂದ್ರೇನು? ನಿನ್ನ ದೈಹಿಕ ಆರೋಗ್ಯ ಚೆನ್ನಾಗಿರುವಾಗ, ಮಾನಸಿಕ ಆರೋಗ್ಯ ಚೆನ್ನಾಗಿರುವಾಗ, ಎಲ್ಲ ರೀತಿಯ ಅವಯವಗಳು ಚೆನ್ನಾಗಿರುವಾಗ, ಮತ್ತೆ ನಿನ್ನ ಹಣ ಸಂಪಾದನೆ ಚೆನ್ನಾಗಿರುವಾಗಲೇ ಸ್ಮರಣೆ ಮಾಡೋದು ಕಲಿ. ಅಭ್ಯಾಸ ಆಗಬೇಕು. ಅಭ್ಯಾಸ ಮನಸ್ಸಿಗೆ ಅಭ್ಯಾಸ ಆಗಿದ್ದು ಅವಾಗ ನಿಮಗೆ ದುಃಖ ಬಂದಾಗ ಏನು ಅನ್ಸೋದಿಲ್ಲ. ಅವಾಗ ಈ ಕೈವಾರದ ಮಾಲೂರು ಸೊಣ್ಣಪ್ಪನವರು ಕಥೆ ಮಾಡುವಾಗ ಈ ಅಂಶಗಳು ಹೇಳೋದು, ಕೈ ಕಾಲು ಬಾಯಿ ಎಲ್ಲ ಗಟ್ಟಿಗಿದ್ದಾಗೇನೆ ಗೋವಿಂದ ಅಂದ್ರು. ಹೋಗವಾಗ ಅನ್ಬೇಡ್ರಿ, ಅನ್ನಕ್ಕಾಗಲ್ಲ. ಹೇಳ್ಕೊಡ್ತಾರೆ ಪಕ್ಕದಲ್ಲಿರೋರು ಗೋವಿಂದ ನಾರಾಯಣ ಅದೇ ಅಂತಾರಲ್ಲ, ಏನು ಮಾಡಕ್ ಆಗ್ದಿದ್ದಾರ, ಮಾತು ಬರ್ದಿದ್ದಾರ ಅಂತ ಯಾರಿಗೂ ಅರ್ಥ ಆಗಲ್ಲ. ಅವ್ರ ಆಸಕ್ತಿ ಹಿಡಿಯರಂತ. ಹೇಳಕ್ಕೆ ಬಾಯಿ ಬರ್ತಾ ಇರಲ್ಲ, ಕೂತಿರೋದು ಅರ್ಥ ಆಗ್ತಾ ಇಲ್ಲ. ಹೋಗೋ ಸ್ಥಿತಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮಪ್ಪ ಅವರು ಬಹಳ ತಮಾಷೆಗಳ ವಿಚಾರ. ಸಾಯೋ ಹತ್ರ ಕುತ್ಕೊಂಡ್ಬಿಟ್ಟಿರಾಗ ಶಿವಾನು ರಾಮಸ್ವಾಮಿಗಳು ಒಂದೆರಡು ಸತಿ ಹೇಳಿದ್ರು. ಶಿವಾನು ಎಲ್ಲಿ ಮೊದ್ಲಿಂದ ಅಭ್ಯಾಸ ಇದ್ದಲ್ವಾ ಹೇಳಕ್ಕೆ. ಅವನೇನೇನು ಹೇಳ್ತಾ ಇರ್ತಾರೆ, ಇವ್ರು ಹೇಳ್ದಂಗೆ ಏನು ಗೊತ್ತಾಗ ಕಿವಿ ಕೇಳಲ್ಲ, ಬಾಯಿ ಬರಲ್ಲ. ಅವ್ರಂತ ಇದು ಗೊತ್ತಾಗ ಇವನಂತ ಅವ್ರು ಗೊತ್ತಾಗಲ್ಲ. ಆಮೇಲೆ ಇವ್ರು ಅದಕ್ಕೆ ನಾವೇ ಸ್ವಯಂ ತಿಳ್ಕೊಂಡಿರ್ಬೇಕು ಅನ್ನೋದು ಅದೇ ಇದು ಸತ್ಸಂಗದ ವಿಚಾರ. ಭಕ್ತನು, ಸಾಧಕನು, ಸಾಧು ಯಾರಾದ್ರೂ ಆಗಿರ್ಬೋದು ಈ ವಾಸನಾ ಸಾಗರದಲ್ಲಿ ಮುಳುಗಕ್ಕೆ ಅವರು ಇವರು ಅಂತೇನಿಲ್ಲ. ಸಾಧನೆ ಮಾಡ್ತಾ ಇರೋರು ಮಧ್ಯದಲ್ಲಿ ಹಾಕ್ಬಿಡ್ಬೋದು. ಈ ಒಂದು ಪುಸ್ತಕಗಳು ಬರ್ತಾವಲ್ಲ ಅದನ್ನೆಲ್ಲ ಅವರು ಬ್ರಹ್ಮಚಾರಿಗಳು, ಅದಿಂದಾಸರು, ಸಾಧುಗಳು. ಕ್ರಮೇಣ ಅವ್ರು ಪ್ರಾರಂಭ ನೋಡಿ ಮದುವೆ ಆಗೋ ಯೋಗ ಬಂದ್ಬಿಟ್ಟು ಮದುವೆ ಆಗ್ಬಿಟ್ರಮ್ಮ ಅವರು. ನನಗೆ ಯಾವಾಗ ಜ್ಞಾಪಿಸ್ಕೊಂಡು ಆಶ್ಚರ್ಯನೇ ಆಯ್ತು, ಹೆಂಗ್ ಸಾಧ್ಯ ಈ ಬುಕ್ ಬರ್ದು ಹೆಂಗಾಯ್ತು. ಬುಕ್ ಅವರು ಟ್ರಾನ್ಸ್ಲೇಷನ್ ಮಾಡಿರೋದು, ಹಿಂದಿನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ರು. ಆದ್ರೂ ಬೆಂಗಳೂರಿನವರು ಅಕ್ಷರನೂ ಅವ್ರ ತಲೆಯಲ್ಲಿ ಇರುತ್ತೆ ಅಲ್ಲ. ಇರುತ್ತೆ ಅಂತವ್ರು ಪ್ರಾರಬ್ಧ. ಅದಕ್ಕೆ ಹೇಳೋದು ಮಾನವ ಜನ್ಮ ಬೇಡ ಅನ್ನೋ ಏನಕ್ಕೆ ಅನ್ನೋದು ಮುಂದಿನ ಜನ್ಮ ಕೇಳೋದು. ನಾವು ಫಸ್ಟ್ ಸತ್ಸಂಗ ಮಾಡಿದಾಗ ಒಬ್ಬ ವಿಜಯ ಪಕ್ಷ ಅಂತಿದ್ರು, ಅಣ್ಣ ಅವರು ಸೇವೆ ಮಾಡ್ತಾರಲ್ಲ, ಯಾಕೆ ಜನ್ಮ ಬೇಡ, ಮುಂದಿನ ಜನ್ಮ ಯಾಕೆ ಬೇಡ ಅಂತ ಇದ್ದೀರಾ? ನೀವು ವರ್ಷ ಆಶ್ರಮ ಕಟ್ಟಿ ಎಲ್ಲ ಸೇವೆ ಮಾಡ್ತಾ ಇದ್ದೀರಲ್ಲ, ಮುಂದಿನ ಜನ್ಮ ಯಾಕೆ ಬೇಡ ಅಂತ ಇದ್ದೀರಾ ಅಂತ ಕೇಳೋದು ಕ್ವಶನ್. ಸರಿ, ಗುರುಗಳು ಅದೇ ಹೇಳಿದ್ರು, ನೀವೆಲ್ಲ ಉದಾಹರಣೆ ಕೊಡಿ. ನಾವುಗಳಿಗೆ ಏನು ಬದಲಾವಣೆ ಆಗಿ ಏನು ಹಳ್ಳಕ್ಕೆ ಬೀಳ್ತೀವಿ ಗೊತ್ತಾಗಲ್ಲ. ಮುಂದಿನ ಜನ್ಮ ತಗೊಂಡು 6 ಜನ್ಮದಾಗ ಹಳ್ಳಕ್ಕೆ ಬಿದ್ದರೆ ಹೋಯ್ತಾ? ಇಷ್ಟು ವರ್ಷ ಮಾಡಿದ್ದೆಲ್ಲ ಹೋಯ್ತು. ಒಂದು ಪ್ರಶ್ನೆ ಅಲ್ಲಿ ಹಾಕ್ಬಿಟ್ರು, ನೀವು ಮಾತಾಡಿ, ಆಮೇಲೆ ನಾನು ಮಾತಾಡ್ತೀನಿ. ಅವರು ಗ್ರಂಥ ಬರ್ದಿರೋದನ್ನ ಸಾಮಾನ್ಯ ಬುಕ್ಕು ಅಥವಾ ಸಾಮಾನ್ಯ ಅದಲ್ಲ. ಆ ಗ್ರಂಥ ಬರಿಬೇಕು ಅಂದ್ರೆ ಅವ್ರ ಅಣು ಕಣಕಣನು ಅವ್ರಿಗೆ ಗೊತ್ತಿರ್ಬೇಕಾದ್ರೂ ಗೊತ್ತಿರುತ್ತೆ. ಅವರೇ ಹೆಂಗ್ ಯಾಮಾರಿದ್ರು ಅಂದ್ರೆ ಪ್ರಾರಬ್ಧ ಅನ್ನೋದು. ಅದಕ್ಕೇನೆ ಪ್ರಾರಬ್ಧ ಎಚ್ಚರಿಕೆ. ಅದಕ್ಕೆ ಹೇಳ್ತಾ ಇದ್ದು ಊಟೋ ಜಾಗೋ, ಎದ್ದೇಳಿ ಎಚ್ಚರವಾಗಿರಿ. ಯಾವಾಗಲೂ ವಿಷಯ ಎದ್ದೇಳಿ, ಮಲಗಬೇಡಿ. ಎದ್ದ ಮೇಲೆ ಎಚ್ಚರವಾಗಿರಿ. ಯಾವಾಗ ಒಂದು ಸಮಯದಲ್ಲಿ ಹಾಕೊಂಡು ಎಳೆದ್ಬಿಡುತ್ತೆ ಪ್ರಾರಬ್ಧ ಕರ್ಮ. ಒಂದು ಸಂತೋಷ ಪಡ್ತಕ್ಕಂಥ ಸಂಗತಿ ವಿದ್ಯಾಭೂಷಣ ಸ್ವಾಮೀಜಿ. ಹೌದೌದು, ಖಂಡಿತ. ವಿದ್ಯಾಭೂಷಣ ಸ್ವಾಮೀಜಿಯವರು ಅದ್ಭುತ ಕಂಠಸಿರಿ ಅವರ ಹಾಡುಗಳು ಕೇಳ್ತಾ ಇದ್ರೆ ಹಂಗೇ ಮುಳುಗೋಗ್ಬಿಡ್ತೀವಿ ಅಂತ ಕಂಠಸಿರಿ ಇರ್ತಕ್ಕಂಥ ವಿದ್ಯಾಭೂಷಣ ತೀರ್ಥರು ಮಠವನ್ನು ತ್ಯಜಿಸಿ ಅವರನ್ನು ಅಪೇಕ್ಷೆ ಪಟ್ಟಂಥ ಒಂದು ಡಾಕ್ಟರ್ ಹೆಣ್ಣಿನ ಜೊತೆ ಮದುವೆ ಆಗ್ತದೆ. ಆ ಸಂದರ್ಭದಲ್ಲಿ ಕೆಲವು ಮಠದ ಸ್ವಾಮೀಜಿಗಳು ಟೀಕೆಗಳು ಮಾಡಿದ್ರು, ಸಲಹೆಗಳು ಕೊಟ್ಟರು.
ಅಂಥ ಸಲಹೆಗಳನ್ನ ಕೊಡಬಾರದು. ಅಂಥ ಸಲಹೆಗಳನ್ನು ಕೊಟ್ಟರು. ಏನಂತ, ನಿನ್ನ ಪೀಠ ತ್ಯಜಿಸ್ಬೇಡ, ಆಕೆ ಜೊತೆ ಸಂಸಾರ ಬಂದಿನಾಗಿರೋ ಪೀಠ ಉಳಿಸ್ಕೊ. ಅವರಂದರು, ನಾನು ಹೋದರೆ ಆಕೆ ಜೊತೆಲಿ ಹೋಗ್ತೀನಿ, ಇಲ್ಲ ಪೀಠದಲ್ಲೇ ಇರ್ತೀನಿ. ಖಂಡಿತ ಮಾತನ್ನ ಅದು ಸನ್ಯಾಸಿ ಪೀಠ, ಗೃಹಸ್ಥ ಪೀಠ ಅಲ್ಲ ಅದು. ಅದು ಸನ್ಯಾಸಿ. ನೋಡಿ, ನಮ್ದೆಲ್ಲ ಗೃಹಸ್ಥ ಪೀಠ. ನಮ್ದು ನಮ್ಮ ಆಶ್ರಮ ಎಲ್ಲ ಗೃಹಸ್ಥ ಪೀಠ ಪರಂಪರೆ. ಆಟಿ ನಗರದ್ದು ಇದೆಲ್ಲ. ಈ ಬುರಾನ್ಪುರದ ಪೀಠ ಬಂದು ಸಾಧು ಪೀಠ, ಸನ್ಯಾಸಿ ಪೀಠ. ಆ ಸನ್ಯಾಸಿ ಪೀಠದಲ್ಲಿದ್ದವರು, ಸಾಧು ಪೀಠದಲ್ಲಿದ್ದವರು ತಿರುಗಿ ಗೃಹಸ್ಥರಾಗ್ಬಿಟ್ರು. ಎಲ್ಲೋ ಬಿಟ್ರು ಅವ್ರು ಪತ್ತೇನೇ ಇಲ್ಲ. ಆಶ್ರಮನೇ ಬಿಟ್ಟು ಸಂದರ್ಭ ಬಂದ್ಬಿಡುತ್ತೆ. ಅದಕ್ಕೆ ಎಚ್ಚರವಾಗಿರಿ ಅಂತಾನೆ ಹೇಳ್ತಾರೆ. ಅದಕ್ಕೆ ಇಲ್ಲಿ ಉದಾಹರಣೆ ಕೊಟ್ಟಿದ್ರು, ಸಾಧು ಹೋ. ಸಾಧು ಸಹನೂ ಮುಳುಗೋಗ್ಬಿಡ್ತಾನೆ ವಾಸನೆಗಳಲ್ಲಿ. ಅವ್ರು ಸಾಧುಗಳೇ ಕನ್ನಡ ಅವ್ರಿಗೆಲ್ಲ ಹೇಳಿದ್ರು, ನಮ್ಮ ಗುರುಗಳೆಲ್ಲ ಈ ಆಶ್ರಮನ ಪೀಠಾಧಿಕಾರಿ ಆಗು ಅಂತ ಹೇಳಿದ್ರು. ನೋಡಿ, ಇಲ್ಲ ಅವ್ರಿಗೆ ಇವಾಗ ಹೋದ್ರು. ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಅದಕ್ಕೆ ಎಚ್ಚರವಾಗಿರಿ. ವಹ್ ಲಂಬೆ ಸಮಯ ಸೇ ಸಾಧನ ಆಗತ್ತೆ. ಮೊನ್ನೆ ನಮಗೂ ಪ್ರಶ್ನೆ ಹಾಕ್ಬಿಟ್ರು, ಏನೋ ಅಲ್ಲಿ ಶಂಕರಾಚಾರ್ಯರು ಹುಟ್ಲೇಬೇಕು ಅಂತ ಹೇಳ್ತಾರಲ್ಲ, ಅದು ತಪ್ಪು. ನಾನು ಹೇಳಿದೆ, ಹುಟ್ಲೇಬೇಕು ಅಂತವ್ರು ಯಾಕೆ ಆತ್ಮಜ್ಞಾನ ಬರೋದ್ರು, ಯಾಕೆ ಆತ್ಮ ವಿಚಾರ ಬರೋದ್ರು, ಯಾಕೆ ಆತ್ಮನ ಬಗ್ಗೆ ತಿಳಿಸಿದ್ರು? ಹುಟ್ಲೇಬೇಕು ಅಂದ್ರೆ ಏನಿಗೆ ಮಾಡ್ಬೇಕು? ಇವೆಲ್ಲ ಇಷ್ಟೊಂದು ಕಷ್ಟಪಟ್ಟು ಓದೋದು, ತಿಳ್ಕೊಳ್ಳೋದು, ಸತ್ಸಂಗ ಮಾಡೋದು, ಗುರು ಸೇವೆ ಮಾಡೋದು, ಇವೆಲ್ಲ ಏನಿಗೆ ಬೇಕು? ಆರಾಮಾಗಿ ಬೇರೆಯವರು ಸಾಂಸಾರಿಕರಿದ್ದಂಗೆ ಇದ್ಬಿಡ್ಬೋದಲ್ಲ. ಮನುಷ್ಯನ ಹುಟ್ಟಬೇಕಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರು. ಹಾಗೆ ಏನಿಗೆ ಬರೋದ್ರು ಇವೆಲ್ಲ? ಹುಟ್ತೀವಿ, ಮುಂದಕ್ಕೆ ಮನುಷ್ಯನಾಗೆ ಹುಟ್ತೀವಿ ಅನ್ನೋದೇನು ಗ್ಯಾರಂಟಿ? ಹೇಳ್ತಾರೆ ಕೆಲವರು, ಇದನ್ನ ಮಾಡ್ತಾ ಇದ್ರೆ ಮತ್ತೆ ಮನುಷ್ಯರಾಗಿ ಹುಡ್ತಾರೆ ಅಂತ. ಯಾವ ಗ್ಯಾರಂಟಿ? ಆ ಗ್ಯಾರಂಟಿ ಇದ್ದಿದ್ರೆ ಇವತ್ತಿನ ಜನ ನಾನು ಮನುಷ್ಯನಾಗೆ ಹುಡ್ತೀನಿ, ನಾನು ಬ್ಯಾಂಕಲ್ಲಿ ಓಪನ್ ಮಾಡಿರೋ ಖಾತೆ ನಂದೇ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿದ್ರೆ 1 ಕೋಟಿ ಮಾಡೋನು 100 ಕೋಟಿ ಇಳಿಯೋನು, ಪ್ರಪಂಚ ಸರ್ವನಾಶ ಆಗ್ತದೆ. ಹಾಗಾಗಿನೇ लंबे समय से साधना करते हुए अपनी बहुत भी कमजोरी दूर करता हुआ कल्याण के निकट पहुंच गया हो. ಸಾಕಷ್ಟು ಸಮಯದಿಂದ ಸಾಧನೆ ಮಾಡ್ತಾ ಇರತಕ್ಕಂತ ವ್ಯಕ್ತಿ ದುರ್ಬಲನಾಗಿದ್ರೂ ಸಹ ಸಾಧನೆ ಮಾಡ್ತಾ ಇರ್ತಾನೆ. ಮತ್ತೆ ಈ ಕಲ್ಯಾಣದ ಸಮಯ ಮಾಡ್ಕೊಳ್ಳೋ ಒಂದು ಹತ್ತಿರದಲ್ಲಿ ಬರ್ತಾನೆ. ಆದ್ರೆ ಅವನೇನ್ ಮಾಡ್ಬಿಡ್ತಾನೆ, ನಂತರ ಕುಸ್ಸಂಗ್ ಪ್ರೇಮ ಬಂಕರ್ ಅಪನ ಪತನ್ ಕರ್ಲೆ. ಇವ್ರು ಹಿಂಗೆ ಆಗಿದೆ ಕತೆ. ಯಾರು ಅದಿನ್ ದಾಸರು ಅಂತ ಹೇಳ್ತಾ ಇದ್ವಲ್ಲ, ಪಾಪ ಸಾಕಷ್ಟು ಸಮಯ ಪಟ್ಟು ಶ್ರಮ ಪಟ್ಟು ಸತ್ಸಂಗ ಎಲ್ಲ ಮಾಡ್ಕೊಂಡು ಅವರು ಆಚರಣೆ ಎಲ್ಲ ಮಾಡ್ಕೊಂಡು ಎಲ್ಲ ಸಾಧುಗಳಾಗಿದ್ರು. ಕೊನೆಗೆ ಯಾರೋ ಸಂಘ, ಅದೇ ವಿದ್ಯಾಭೂಷಣರಿಗೆ ಆಯ್ತಲ್ಲ ಸಂಘ, ಹಂಗೆ ಒಂದು ಸ್ತ್ರೀ ಸಂಘ ಆಗೋಯ್ತು. ಅವ್ರಿಗೆ ಸ್ತ್ರೀ ಸಂಘ ಆಗೋಯ್ತು, ಚೇಂಜ್ ಆಗ್ಬಿಟ್ರು ನೋಡಿ. ಅದಕ್ಕೆ ಇಸ್ಕೆ ಬಾದ್ ಇದ ನಂತರ ಮಾಡ್ಕೊಂಬಂದ ಮನುಷ್ಯ, ಸಾಧನೆ ಮಾಡ್ಕೊಂಬಂದ, ಸಾಧು ಆದ, ಬ್ರಹ್ಮಚರ್ಯ ಆದ, ಎಲ್ಲ ಮಾಡ್ಕೊಂಬಂದ. ಇಸ್ಕೆ ಬಾದ್ ಕಲ್ಯಾಣ ಆಗೋ ಸಮಯ ಹತ್ರ ಬರ್ತಾ ಇದೆ ಅನ್ನೋ ಸಮಯದಲ್ಲಿ ಕುಸ್ಸಂಗ ಬಂದ್ಬಿಡ್ತು. ಪ್ರೇಮಿ ಬಂಕರ್ ನೋಡಿ, ಪ್ರೇಮಿ ಆಗ್ಬಿಟ್ಟ ಒಂದು ವಸ್ತುವಿನ ಮೇಲೆ. ತನ್ನ ನಾಶದ ಕಡೆ ತಿರ್ಗಾ ಹೊರಟೋದ, ಏನೋ ಮತ್ತೆ ಹುಟ್ಟೋದು ಸಾಯೋದ ಕಡೆ ಹೊರಟೋದ. ಅದೇನಾಯ್ತೋ ಏನೋ ಗೊತ್ತಿಲ್ಲ ಅವ್ರದ್ದು ವಿಚಾರ. ಅಷ್ಟೇ ಗೊತ್ತು, ಏನೋ ಇವಾಗ ಹೇಳಿದ್ವಲ್ಲ ಉದಾಹರಣೆ, ಮದುವೆ ಆಗಿ ಹೋದ್ರು, ಆಮೇಲೆ ಎಲ್ಲೋದ್ರೋ ತೀರೋದ್ರು ಅಂತ ಹೇಳ್ಬಿಟ್ರು. ಅವ್ರ ವಿಚಾರ, ಅವ್ರ ಜೀವನ ಏನಾಯ್ತೋ ಗೊತ್ತಿಲ್ಲ ನಮಗೆ. ಇದ್ರ ಪ್ರಕಾರ ಹೇಳಿದ್ರೆ ಮತ್ತೆ ಅವನು ಜನ್ಮಕ್ಕೆ ಬರೋ ಹಾಗೆ ಮಾಡಿಕೊಂಡ ವ್ಯಕ್ತಿ, ಸಾಧು ಆಗಿರ್ಬೋದು, ಭಕ್ತನಾಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು. ಅದಕ್ಕೆ ಹುಟ್ಟೋ ಜಾಗ ಎದ್ದೇಳಿ, ಎಚ್ಚರವಾಗಿರಿ ಯಾವಾಗಲೂ. ಶಬ್ದದ ಅರ್ಥ ಇದು, ಸಬ್ಜೆಕ್ಟ್ನ ಟೈಟಲ್. ಹುಟ್ಟೋ, ಎದ್ದೇಳಿ, ಮಾನವ ಜನ್ಮ ಬಂದಿದೆ, ಎದ್ದೇಳಿ, ಉದ್ಧಾರ ಆಗಿ ಎದ್ವಿ, ಉದ್ಧಾರ ಮಾಡ್ಕೊಳ್ಳೋ ದಾರಿಯಲ್ಲಿ ಹೋಗ್ತಾ ಇದ್ವಿ ಅಂದ್ರೆ ಎಚ್ಚರವಾಗಿರಿ. ಯಾವ ಸಮಯದಲ್ಲಿ ಏನಾಗ್ಬಿಡುತ್ತೋ, ಯಾರು ನಿಮ್ಮನ್ನ ಪತನಕ್ಕೆ ತೊಳ್ಬಿಡ್ತಾರೋ ಬಿಡಿಸ್ರಿ, ಕೈ ಎಣ್ಣೆ ಮೆತ್ಕೊಂಡು ಬಿಡಿಸ್ರಿ, ಅಂಟು ನಿಮ್ಮನ್ನ ಹಿಡ್ಕೊಂಡ್ಬಿಡುತ್ತೆ. ಶೋಚನೀಯ ಸ್ಥಿತಿ ಹೈ ನೋಡಿ, ಬಹಳ ಶೋಚನೀಯ ಸ್ಥಿತಿ ಆಗ್ಬಿಡ್ತಿದೆ ಹಿಂಗಾಗ್ಬಿಟ್ರೆ. ಅಂದ ಎಚ್ಚರಗೊಳ್ಳಿ. ಮಾನ್ಲೆ ಕೊಹಿ ಡೂಬ್ ಗಯಾ ತೋ ಡೂಬ್ ಗಯಾ, ಪರಂತು ಸಮಯ रहते हुए यदि ಉತ್ತರ नहीं तो ಹೇಳ್ತಾರೆ.
ಸ್ವಾಭಾವಿಕವಾಗಿ ಇವೆಲ್ಲ ಆಗ್ತಾ ಇರ್ತವೆ. ಎಚ್ಚರವಾಗಿರ್ಬೇಕು ನೀವು. ಈ ಮಾಯೆಯ ಒಂದು ಬಲನೇ ಬಲ, ಮಾಯೆ ಬಲವೇ ಬಲ. ಎಚ್ಚರವಾಗಿರಿ. ನಾವು ನದಿನಲ್ಲಿ ಜಾರೋ ಜಾಗದಲ್ಲಿ ನಾವು ಬಿದ್ದೇ ಬೀಳ್ತೀವಿ, ಅಲ್ಲಿ ನಮ್ಗೇನು ಆಶ್ರಯ ಇರೋದಿಲ್ಲ. ಅದೇ ರೀತಿಯಾಗಿ ಮನುಷ್ಯ ಜೀವನ ಯಾವ ಸಮಯದಲ್ಲಿ ಜಾರ್ಬಿಡ್ತೀವೋ ಏನೋ. ಎಚ್ಚರವಾಗಿರ್ಬೇಕು. ಅದಕ್ಕೆ ಗುರು ಸಾನ್ನಿಧ್ಯನ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಅದ್ಮೇಲೆ ಬಂದ್ರೆ ಪ್ರಾರಬ್ಧ ಅನುಭವ ಸಿಗ್ತಿರ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಆ ಪ್ರಾರಬ್ಧ ಬಂದು ಅಲ್ಲಿ ಹೋದ್ರೂ ಕೂಡ ನಾವು ಎಚ್ಚರವಾಗಿದ್ರೆ ನಾವು ಗೆದ್ಕೊಂಡ್ವಿ. ಅದಕ್ಕೆ ನಮ್ದು ಗೃಹಸ್ಥ ಮಠ. ಗೃಹಸ್ಥನಾಗಿರೋ ಗೃಹಸ್ಥನಲ್ಲಿ ಸಾಧು ಜೀವನ ನಡೆಸು. ಆಸೆ ಬೀಳ್ಬೇಡ ಯಾವುದಕ್ಕೂ ಹೆಚ್ಚಾಗಿ. ಸಾಧುವಿನಂತೆ ಜೀವನ ನಡೆಸು, ಸಾಧುವಿನಂತೆ ಆಗು. ಹೆಂಡತಿನ ಬಿಡ್ಬೇಡ, ಮಕ್ಕಳು ಬಿಡ್ಬೇಡ, ಅವ್ರಿಗೂ ತೊಂದರೆ ಕೊಟ್ಟಂಗಾಗುತ್ತೆ. ಸಂಸಾರದಲ್ಲಿ ಕಂಡ ಸತ್ಯ ತಿಳುವಳಿಕೆಗಳೇ ಸನ್ಯಾಸ. ಸನ್ಯಾಸ ಎಂತ ಮಾತು ಬರ್ಬೇಡ ಆಮೇಲೆ. ವೇದಾದ್ರಿ ಮಹರ್ಷಿಗಳು ಹೇಳಿದಾರಲ್ಲ, ಹಾ. ಚೆನ್ನಾಗೈತೆ. ಚೆನ್ನಾಗಿದೆ. ಇನ್ನೊಂದ್ಸರಿ ಹೇಳಿ. ಸಂಸಾರದಲ್ಲಿ ಕಂಡ ಸತ್ಯ ಅಸತ್ಯತೆಗಳ ತಿಳುವಳಿಕೆಯೇ ಸನ್ಯಾಸ. 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 ಸಂಘನ ನ್ಯಾಸ. ನ್ಯಾಸ ಅಂದ್ರೆ ಬಿಡೋದು. ಹಲವಾರು ಪದಗಳ ಅರ್ಥ. ಸನ್ಯಾಸ ಅಂದ್ರೆ ಸಂಘವನ್ನ ನ್ಯಾಸ, ಬಿಡಿ ಬಿಡಿ. ಮಾನಸಿಕವಾಗಿ ದೈಹಿಕವಾಗಿ ಬಿಡಿ, ಸಾಧು ಜೀವನ ನಡೆಸಿ. ಇವರು ಹೇಳ್ತಾರೆ ಅಭಿಲಾಷ್ ಶಾಸ್ತ್ರಿ, ಗೃಹಸ್ಥರಿಗೆ ಮಕ್ಕಳ ಸಂಸಾರ ಬೇಕು, ಮಕ್ಕಳಾದ ಬಳಿಕ ಸಾಧುವಿನಂತೆ ಜೀವನ ನಡೆಸಿ, ಸಾಧುವಿನಂತೆ ಜೀವನ ನಡೆಸಿ ಹೇಳ್ತಾರೆ. ಇದರಿಂದ ಹೇಳ್ತಾರೆ ಮಾನವ ಜೀವನ ಪಿಸಲ್ನಾ ಸೆ ಬರಾ ಹೈ. ಈ ಜೀವನ, ಮಾನವ ಜೀವನ ಜಾರುವಿಕೆಯಿಂದ ತುಂಬೋಗಿದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಬರಾಹ ಅಂದ್ರೆ ತುಂಬೋಗಿದೆ. ಪರಂತು ಮನುಷ್ಯ ಮೇ ಸಾಮರ್ಥ್ಯ ಹೈ. ನೋಡಿ ಹೇಳ್ತಾರೆ, ಮನುಷ್ಯನಲ್ಲಿ ಸಾಮರ್ಥ್ಯ ಇದೆ. ಜಾರದೆ ಇರುವಾಗೆ ಇರೋ ಒಂದು ಸಾಮರ್ಥ್ಯ ಇದೆ. ಅಪನೆ ಆಪ್ಕೋ ಸಬ್ ಫಿಸಲ್ನಾ ಸೆ ಏಕ್ದಮ್ ಬಚಾ ಸಕ್ತಾ ಹೈ. ಜಾರುವಿಕೆಯಿಂದ ಅವನು ರಕ್ಷಣೆ ಮಾಡಿಕೊಳ್ಳಬಹುದು, ಏಕ್ದಮ್ ಮಾಡಿಕೊಳ್ಳಬಹುದು. ಸದ್ಗುರುಗಳು ಹೇಳ್ತಾರೆ, ಚಿಂತಾ का विषय यह है कि कल्याण के निकट आकर पुनः संसार में सागर में डूबा जाना. ಚಿಂತೆ ವಿಷಯ ಏನು? ಕಲ್ಯಾಣ ಮಾಡ್ಕೊಳ್ಳೋದಕ್ಕೆ ಈ ಮಾನವ ಜನ್ಮ ಬಂತು, ಹತ್ರವಾಗಿದೆ ಕಲ್ಯಾಣ ಮಾಡ್ಕೊಳ್ಳೋಕೆ. ಆದರೂ ಸಹ ಸಂಸಾರ ಸಾಗರದಲ್ಲಿ ಬಿದ್ದು ಮುಳುಗೋಗ್ತಾ ಇದ್ದಾನೆ. ಇನ್ನೊಂದು ವಿಷಯ ಹೇಳ್ತಾರೆ, डूब गए तो डूब गए. ಮುಳುಗೋದು ಕೊಡಲ್ಲ. ಪರಂತು ನಿಕಲ್ನೆ ಕೆ ಲಿಯೆ ಪ್ರಯಾಸ ನಹಿ करना. ಮುಳುಗೋದ, ಸಂಸಾರದಲ್ಲಿ ಮುಳುಗಿದ್ದಾನೆ. ಎಚ್ಚರಿಕೆ ಕೊಡಕ್ಕೆ ಸತ್ಸಂಗಗಳು ಇರಲ್ಲ, ಅದಕ್ಕೆ ಪ್ರಯತ್ನನೇ ಮಾಡ್ತಾ ಇಲ್ಲ. ಪ್ರಯಾಸ ನಾ ಕರ್ನ ನಿಕಲ್ನೆ ಕೆ ಲಿಯೆ. ಆ ಜಾರುವಿಕೆಯಿಂದ ಎಚ್ಚರಿಕೆಯಿಂದ ಬರೋದಕ್ಕೆ ಅವಕಾಶ ಇದೆ, ಬರ್ತಾ ಇಲ್ಲ. ಅದು ದುಃಖದ ವಿಚಾರ ಆಗಿದೆ. किसी ने कितना अच्छा कहा है, गिरते हैं शाहसार मैदान जगन में तिफल. इष्ट अर्थात शुद्ध क्षेत्र में कुशल चुड़ा सवार ही समय गिर सकता है. ನೋಡಿ, ಗೂಡು ಸವಾರ್, ಕುದುರೆ ಓಡಿಸತಕ್ಕಂತ ಸಾಮರ್ಥ್ಯ ಒಳ್ಳೆ ಕುದುರೆ ಓಡಿಸೋ ಒಂದು ಕುಶಲತೆ ಇರೋನು ಸಹ ಒಂದಲ್ಲ ಒಂದು ದನಿ ಒಂದ್ಸರಿ ಅವನು ಜಾರಿ ಬೀಳ್ತಾನೆ. ಅದು ಸರ್ವೇ ಸಾಮಾನ್ಯ. ಹೇಳ್ತಾರಲ್ಲ ಕಾದೆ, ನಡೆಯೋನು ಎಡೋದರೇ ಇರ್ತಾನ ಅಂತ. ಹಂಗೆ ಸರ್ವೇ ಸಾಮಾನ್ಯ, ಜೀವನದಲ್ಲಿ ಜಾರೋದು ಸಾಮಾನ್ಯ. ಆದರೆ ಎಚ್ಚರ ತೆಗೆದುಕೊಳ್ಳಕ್ಕೆ ನಿಮಗೆ ಬುದ್ಧಿ ಇದೆ, ವಿವೇಕ ಇದೆ, ಅದನ್ನ ಯಾಕೆ ಉಪಯೋಗಿಸ್ಕೊಳ್ಳಲ್ಲ? ಮಾರ್ಗಗಳಿದ್ದಾವೆ ಎಚ್ಚರಗೊಳ್ಳೋದಕ್ಕೆ, ಮತ್ತೆ ಮುಳುಗದೆ ಇರೋದಕ್ಕೆ ದಾರಿ ಇದ್ದಾವೆ, ಯಾಕೆ ನೀನು ಮಾಡಲ್ಲ? ಅದನ್ನ ಹೇಳ್ತಾರೆ. ಯುದ್ಧ ಕ್ಷೇತ್ರ ಮೇ ಕುಶಲ್ ಗೂಡ್ ಸವಾರ್ ಹಿ ಸಮಯ ಸೆ ಗಿರ್ ಸಕ್ತಾ ಹೈ. ಯುದ್ಧ ಕ್ಷೇತ್ರದಲ್ಲಿ ಕುಶಲವಾದ ಕುದುರೆ ಸವಾರನ್ನು ಕೂಡ ಆಕಸ್ಮಿಕವಾಗಿ ಬೀಳೋ ಸಾಧ್ಯತೆಗಳು ಇದಾವೆ. ಈ ರೀತಿಯಾಗಿ ಮಗುನ ಉದಾಹರಣೆ ಕೊಡ್ತಾರೆ. ಮಗು ಬಿದ್ದರೆ ಎದ್ದೊಳ್ತಾನಲ್ಲ, ಎದ್ದು ನಡ್ಕೊಂಡು ಹೋಗ್ತಾನಲ್ಲ. ಅದೇ ರೀತಿ ಯಾಕೆ ನೀನು ಎದ್ದು ಎದ್ದೊಳ್ಳೋದಿಲ್ಲ? ಬಿದ್ದೋಗಿದ್ದೀನಿ ಅಂತ ಅದರಲ್ಲೇ ಮುಳುಗೋಗ್ತಾ ಇದೆಯಾ? ಎಂತ ಉದಾಹರಣೆ ಕೊಡ್ತಾರೆ? ಬೈಟ